ನನ್ನ ಹೆಸರು ವೆಂಕಟರಾಜು. ರಂಗಭೂಮಿ ಹಿನ್ನೆಲೆಯಿಂದ ಬಂದು ಹಲವಾರು ಚಿತ್ರಗಳಲ್ಲಿ ಅಭಿನಯ ಮಾಡಿ ಈ ಚಿತ್ರದಲ್ಲೂ ಕೂಡ ಒಂದು ಬಹಳ ಗುರುತರವಾದಂಥ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಗೆಳೆಯರಾದಂತಹ ರಾಮ್ ಪ್ರಸಾದ್ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ವಿಶೇಷ ಅಂದರೆ ನಾನು ತೆರೆ ಮೇಲೆ ಕರಿ ಕೋಟು ಕರಿ ಪ್ಯಾಂಟ್ ಹಾಕೊಂಡು ಕಾಣಿಸ್ಕೊಳ್ತಾ ಇದ್ದೆ. ಇವತ್ತೇನು ಅಂದರೆ ಇವರೆಲ್ಲ ನನ್ನ ಪ್ರತಿಸ್ಪರ್ಧಿಗಳು ಎಲ್ಲರೂ ಕರಿ ಕೋಟು ಕರಿ ಪ್ಯಾಂಟ್ ಹಾಕೊಂಡು ಕಾಣಿಸ್ಕೊತಾ ಇದ್ದೆ. ಅದರಲ್ಲಿ ನಂದು ಅಡ್ವೊಕೇಟ್ ಪಾತ್ರ, ವಕೀಲನ ಪಾತ್ರ. ಇಲ್ಲಿ ಎಲ್ಲರೂ ಕೂಡ ಕರಿ ಕೋಟು ಕರಿ ಪ್ಯಾಂಟ್ ಹಾಕೊಂಡಿರೋದೇನಪ್ಪ ಅಂದರೆ ನಮ್ಮ ಚಿತ್ರತಂಡಕ್ಕೆ ದೃಷ್ಟಿ ಆಗಬಾರ್ದು ಅನ್ನೋಂಥ ಉದ್ದೇಶ ಅಂತ ಅನ್ಸುತ್ತೆ ಬಹುಶಃ. ಹಾಗಾಗಿ ದೃಷ್ಟಿ ಆಗಲಾರ್ದು ಅಂತ ಭಾವಿಸ್ಕೊಳ್ತೀವಿ. ಯಾಕಂದರೆ ದೃಷ್ಟಿ ಆಗಬಹುದಾದಂತಹ ಚಿತ್ರವೇ ನಮ್ಮದು, ಅಷ್ಟು ಅತ್ಯದ್ಭುತವಾಗಿದೆ. ತುಂಬ ಹೆಮ್ಮೆ ಅನಿಸುತ್ತೆ ಇಂಥದ್ದೊಂದು ಚಿತ್ರತಂಡದಲ್ಲಿ ನಾನು ಕೂಡ ಪಾತ್ರ ಮಾಡ್ತಿರೋದಕ್ಕೆ. ಇಡೀ ಚಿತ್ರತಂಡಕ್ಕೆ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದ, ಚಿತ್ರತಂಡಕ್ಕೆ ಅಭಿನಂದನೆ. ವಿಶೇಷವಾಗಿ ಆತ್ಮೀಯ ಗೆಳೆಯರಾದಂಥ ನಿರ್ದೇಶಕರಿಗೆ ರಾಮ್ ಪ್ರಸಾದ್ ಸರ್ ಅವ್ರಿಗಂತೂ ನಿಜವಾಗೂ ತುಂಬಾನೇ ಧನ್ಯವಾದಗಳನ್ನು ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ನಮಸ್ಕಾರ ಸರ್. ಹಾಗೆ ಗಾಯತ್ರಿ ಅವ್ರು ದಯಮಾಡಿ ಸ್ಟೇಜಿಗೆ ಬನ್ನಿ. ಗಾಯತ್ರಿ ಅವರು. ಎಲ್ರಿಗೂ ನಮಸ್ಕಾರ. ಐ ಥ್ಯಾಂಕ್ ಮೈ ಹೆವ್ಲಿ ಫಾದರ್ ಜೀಸಸ್ ಕ್ರೈಸ್ಟ್ ಫಾರ್ ಬ್ಲೆಸ್ಸಿಂಗ್ಸ್. ನನ್ನ ಹೆಸರು ಎಲ್ವಿನ್ ಜೋಶ್ವಾ ಅಂತ. ಸೊ ನಾನು ಈ ಸಿನಿಮಾ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ. ಸೊ ತುಂಬ ಒಳ್ಳೆಯ ಸಿನಿಮಾ. ಮೇನ್ಲಿ ಅಂದರೆ ನಮ್ಮ ಡೈರೆಕ್ಟರ್ ಸರ್, ಅವರ ಡೈರೆಕ್ಟರ್ ಅನ್ನೋಕ್ಕಲ್ಲ, ಈಸ್ ಅ ಫ್ರೆಂಡ್. ಸೊ ಎಂಟೈರ್ ಪ್ರಾಜೆಕ್ಟ್ ಬಂದು ನಾವು ಒಂದು ಫ್ರೆಂಡ್ಲಿಯಾಗಿ ಮಾಡ್ಕೊಂಡು ಹೋಗಿದ್ದೀವಿ. ಸೊ ತುಂಬ ಚೆನ್ನಾಗಿ ಬಂದಿದೆ. 5 ಸಾಂಗ್ಸ್ ಇದೆ ಈ ಸಿನಿಮಾಲಿ. ಆ್ಯಂಡ್ ಇವತ್ತು ಟೈಟಲ್ ಲಾಂಚ್ಗೆ ಟೈಟಲ್ ಮ್ಯೂಸಿಕ್ ಮಾಡಿದ್ದೀವಿ. ಆ್ಯಂಡ್ ಕಿಶೋರ್ ಸರ್ ದ ಮೇನ್ ಸ್ಟಾರ್ ಕ್ಯಾಸ್ಟ್. ಸೊ ನಾನು ದೊಡ್ಡ ಫ್ಯಾನ್ ಅವ್ರಿಗೆ. ಸರ್ ಜೊತೆ ತುಂಬ ಕಳ್ಕೊಂಡು ಬರ್ತಾ ಇದ್ದೀವಿ ಈ ವರ್ಷದಲ್ಲಿ ವಿತ್ ದ ಜರ್ನಿ. ಥ್ಯಾಂಕ್ ಯು ಸರ್. ಆ್ಯಂಡ್ ಥ್ಯಾಂಕ್ ಯು ದ ಎಂಟೈರ್ ಪ್ರೆಸ್ ಆ್ಯಂಡ್ ಮೀಡಿಯಾ ನಿಮ್ಮ ಸಪೋರ್ಟ್ಗೆ. ಆ್ಯಂಡ್ ಐ ಆಲ್ಸೋ ಲೈಕ್ ಟು ಥ್ಯಾಂಕ್ ಮೈ ಫ್ಯಾಮಿಲಿ, ಮೈ ವೈಫ್ ನಮ್ಮ ಅಣ್ಣ ಸುಧಾಕರ್, and all your support. Thank you so much. ಎಲ್ರಿಗೂ ನಮಸ್ಕಾರ. ರಾಮ್ ಪ್ರಸಾದ್ ಅವರು ನಮಗೆ ಒಳ್ಳೆ ಸ್ನೇಹಿತರು. ಆ್ಯಕ್ಚುಲಿ ನಾವು ಅವ್ರು ಕರೆಯೋದು ಬ್ರದರ್ ಅಂತ. ಈ ಚಿತ್ರಕ್ಕೆ ನನ್ನ ಒಂದು ಆರ್ಟಿಸ್ಟು ನೀವು ಒಂದು ಕ್ಯಾರೆಕ್ಟ್ರು ಮಾಡಬೇಕು ಅಂದ್ಬಿಟ್ಟು ಒಂದು ಕ್ಯಾರೆಕ್ಟ್ರಾಗಿ ಕರೀತಾರೆ. ಒಂದು ಸ್ಕೆಡ್ಯೂಲು ಶೂಟಿಂಗ್ ಮುಗಿಸ್ಕೊಂಡು ಬರ್ತೀವಿ ಮಂಗಳೂರಲ್ಲಿ. ತುಂಬ ಟ್ಯಾಂಕಿನೆಲ್ಲ ಆಗಿ ಸಿಕ್ಕಾಪಟ್ಟೆ ಬಿಸಿಲಲ್ಲೆಲ್ಲ ಅಲಸಿರ್ತಾರೆ. ಓಕೆ, ಫೈನ್, ಅದು ಆರ್ಟಿಸ್ಟ್ ಆದಮೇಲೆ ಎಲ್ಲ ಮಾಡಬೇಕು. ಅದಾದಮೇಲೆ ಒಂದು ಸ್ಕೆಡ್ಯೂಲ್ ಆಯಿತು. ನೆಕ್ಸ್ಟ್ ಸ್ಕೆಡ್ಯೂಲ್ಗೆ ಇನ್ನೊಂದು ಪ್ಲ್ಯಾನ್ ಮಾಡಬೇಕು, ಬನ್ನಿ ಜಿ ಆಫೀಸ್ಗೆ ಅಂದರು. ಸರಿ ಆಯಿತು ಬ್ರದರ್, ಬರ್ತೀನಿ ಅಂತ ಹೋದೆ. ಆಮೇಲೆ ಹಂಗೆ ಕೇಳ್ತಾ ನಮ್ಮ ಸಿನಿಮಾಗೆ ಒಬ್ಬರು ಎಡಿಟ್ರ್ ಬೇಕು, ಅವ್ರ ನಂಬರ್ ನನ್ನ ಹತ್ರ ಇಲ್ಲ, ಕೊಡ್ತೀರಾ ಅಂದರು. ಅವರು ಟಾಪ್ ಎಡಿಟ್ರೇ. ಕೊಟ್ಟೆ. ಪಾಪ ಹೆಸರು ಬೇಡ, ಕಾಂಪಿಟೇಷನ್ ಆಗುತ್ತೆ, ಬೇಡ. ಅವ್ರ ನಂಬರ್ ಕೊಟ್ಟೆ. ಆಮೇಲೆ ಅವರು ಆಡಿದ್ರು ಅವ್ರ ಹತ್ರ. ಮಾತಾಡಾದ್ಮೇಲೆ ಅವ್ರು ತುಂಬ ಬ್ಯುಸಿ ಇದ್ದಾರೆ ಬ್ರದರ್, ಹಿಂಗೆ ಅಂದರು. ಆಮೇಲೆ ಹೇಳಿದ್ರು, ನೀವು ಎಡಿಟಿಂಗ್ ಬಿಟ್ಬಿಟ್ರಾ ಅಂತ. ಯಾವ ನನ್ನ ಮಗ ಹೇಳಿದೆ ಎಡಿಟಿಂಗ್ ಬಿಟ್ಟೆ ನಾನು ಅಂತ ಅಂದೆ. ಆಮೇಲೆ ಹೌದಾ, ಹಂಗಿದ್ರೆ ನೀವೇ ಮಾಡಿಬಿಡಿ ಜೈ ಅಂದೆ. ಓಕೆ, ಹಂಗಿದ್ರೆ ಓಕೆ, ನೋ ಪ್ರಾಬ್ಲಮ್ ಅಂತ ಹೇಳಿ ಹಂಗೆ ಅಲ್ಲಿಂದ ಅಲ್ಲೇ ಆರ್ಟಿಸ್ಟ್ ಇಸ್ಕೊಂಡು ಒಂದು ಅಡ್ವಾನ್ಸನ್ನು ಮಾಡಿಬಿಟ್ಟು ರೈಟ್ ಅಂತ ಆರ್ಟಿಸ್ಟ್ ತೊಗೊಂಡೋಗಿ ಶುರು ಹಚ್ಕೊಂಡ್ವಿ ಎಡಿಟಿಂಗು. ಬಟ್ ಎಡಿಟಿಂಗ್ ನಿಜವಾಗ್ಲೂ ಅದು ಒಂದು ನಾವೇನು ಫಸ್ಟ್ ಒಂದು ರಫ್ ಕಟ್ ಅಂತ ಮಾಡಿದಾಗ ಅಲ್ಲಿ ಆಲ್ಮೋಸ್ಟ್ ಶೂಟಿಂಗಲ್ಲೇ ನೋಡಿದ್ದೆ. ಬಟ್ ಏನು ನಾವು ಫುಟೇಜ್ ಕ್ರ್ಯಾಂಕ್ ಮಾಡಿ ಎಡಿಟ್ ಮಾಡೋಕ್ಕೆ ನೋಡಿದಾಗ ಭಾಳ ಚೆನ್ನಾಗಿತ್ತು. ಬಹುಶಃ ಆಲೇಶ್ ಬಂದಿದ್ದಾರೆ ಇಲ್ವಾ ಗೊತ್ತಿಲ್ಲ, ಇನ್ನು ಕ್ಯಾಮ್ರಾಮ್ಯಾನ್ DOP. ಹೌದಾ, ಬಂದಿಲ್ಲ. ಓಕೆ, ಬೇಗ ಗುಣಮುಖ ಆಗಲಿ ಅವರು. ಅವ್ರದ್ದು ಫೋಟೋಗ್ರಫಿ ಅಂತೂ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ನಾನು ರಶ್ ನೋಡಿದ ತಕ್ಷಣ ನಾನು ಯಾವುದೂ ಅಷ್ಟೇ ಒಂದು ಸಾಂಗ್ ಆಗಲಿ ಅಥವಾ ಮತ್ತೊಂದು ಇಷ್ಟ ಆದರೆ ನಾನು ಇಮಿಡಿಯೇಟ್ ಟೆಕ್ನಿಷಿಯನ್ಗೆ ಫೋನ್ ಮಾಡಿ ಹೇಳ್ತೀನಿ. ಅಂಥದ್ರಲ್ಲಿ ಹಾಲೇಶ್ ಅವರ ಫೋಟೋಗ್ರಫಿ ಭಾಳ ಇಷ್ಟ ಆಯಿತು. ಆಮೇಲೆ ನಮ್ಮ ಬ್ರದರ್ಗೂ ಹೇಳ್ತಿದ್ದೆ, ಸಕ್ಕತ್ತಾಗಿದೆ ಬಿಡಿ ಬ್ರದರ್, ಚಿಂದಿಯಾಗಿದೆ. DI ಬೇಕಾಗಿಲ್ಲ, DI ಆಗ್ದೇ ಹಿಂಗಿದೆ, ಇನ್ನು DI ಆದರೆ ಇನ್ನು ಕಷ್ಟ ಅಂತ ಹೇಗಿರುತ್ತೆ ಅಂತ. ಬಟ್ ಒಬ್ರಿಗೆ ಕಷ್ಟ ಆಗ್ಬಿಡುತ್ತೆ ಇಲ್ಲಿ ಸುಧಾಕರ್ ಅವ್ರಿಗೆ. DI ಬೇಡ ಅಂತಿದ್ದಾರೆ ಅಂದ್ಬಿಟ್ಟು ಬಿಸ್ನೆಸ್ ಆಡಾಬಿಡ್ತೀವಿ ಅನ್ಕೋತಾರೆ. ಆಮೇಲೆ ಕಿಶೋರ್ ಸರ್ನು ಒಂದು ಡಿಫ್ರೆಂಟ್ ಯೂನಿಕ್ ಆಗಿ ಕಾಣ್ತಾರೆ. ಯಾಕಂದರೆ ಕಿಶೋರ್ ಸರ್ದು ಒಂದು ಸಿನಿಮಾನು ಕೂಡ ನಾನು ಮಾಡಿದ್ದೀನಿ ಬಿಫೋರ್ ಒಂದು ಎಡಿಟಿಂಗು. ಈ ಇದರಲ್ಲಿ ಒಂದು ಅವ್ರ ಗೆಟಪ್ ಆಗಲಿ, ಆ ಕ್ಯಾರೆಕ್ಟರ್ ಹೇಳೋವಾಗಿಲ್ಲ ನಾನು ಯಾವ ಕ್ಯಾರೆಕ್ಟ್ರು ಅಂತ. ಡೈರೆಕ್ಟ್ರು ಹೇಳಿದ್ದಾರೆ. ಆಮೇಲೆ ಆ್ಯಕ್ಚುಲಿ ಟೈಟ್ಲು ಬಂದು ಇದರಲ್ಲಿ ಹೇಳೋ ಆಗಿಲ್ಲ ಅಂತ ಹೇಳಿದ್ದಾರೆ, ಗೊತ್ತು, ಸ್ಕ್ರೀನ್ ಬರುತ್ತೆ. ಬಟ್ ಒಳ್ಳೇದಾಗಲಿ ಇಡೀ ಚಿತ್ರತಂಡಕ್ಕೆ. ಇನ್ನೊಂದು ಖುಷಿ ಏನಂದರೆ ಇದರಲ್ಲಿರೋರು ಎಲ್ಲರೂ 1, 2, 3, 4, 5, 6 ಜನ ಡೈರೆಕ್ಟರ್ಸು. 6 ಜನ ಡೈರೆಕ್ಟರ್ಸನ್ನು ಆ್ಯಕ್ಟ್ ಮಾಡಿಸಿದ್ದಾರೆ. ಒಂದೇ ಕಡೆ ನಿಂತ್ಕೊಳ್ಳೋದಾ? ಬನ್ನಿ, ನಿರ್ದೇಶಕರೆಲ್ಲರೂ ಒಂದೇ ಕಡೆ.
ಈ ಸಿನಿಮಾನಲ್ಲಿ ಸರ್ ನೀವು ಆ ಕಡೆ ಹೋಗ್ಬಿಡಿ, ನೀವು ಆರ್ಟಿಸ್ಟು. ಸುಧಾಕರ್ ಅವ್ರು ಜಾಯ್ನ್ ಆಗಬೇಕು ಸ್ಟೇಜ್ಗೆ. ಸುಧಾಕರ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಇದೇನ್ ಯಾವಾಗ್ಲಿನ ತರ ವಿಲನ್ ಅಂತ ಕೇಳ್ತಾರೆ ಎಲ್ಲ ಸಿನಿಮಾನಲ್ಲಿ. ನೀವು ವಿಲನ್ ಇಲ್ಲ, ಪೊಲೀಸ್ ಅಲ್ವಾ? ಕ್ಯಾರೆಕ್ಟರ್ ರಿವೀಲ್ ಮಾಡಂಗಿಲ್ಲ ಅಲ್ವಾ, ಅದನ್ನು ರಿವೀಲ್ ಮಾಡಂಗಿಲ್ಲ. ಯಾಕಂದ್ರೆ ಇದರಲ್ಲಿ ಒಂದು ಡಬಲ್ ಶೇಡ್ ಕ್ಯಾರೆಕ್ಟ್ರು, ಹಾಗಾಗಿ ನಾನಂತೂ ಇನ್ನೂ ರಿವೀಲ್ ಮಾಡಂಗೇ ಇಲ್ಲ. ಇವ್ರನ್ನು ರಿವೀಲ್ ಮಾಡ್ಬೋದು ಸಾರೆಲ್ಲ. ನಮಸ್ಕಾರ. ಇವತ್ತು ರಾಮ್ ಪ್ರಸಾದ್ ಅವರು ಎಲ್ಲರನ್ನು ಒಗ್ಗೂಡಿಸ್ತಾರೆ, ತುಂಬ ಸಂತೋಷ. ಅವ್ರನ್ನ ಆತ್ಮೀಯರು ಹೌದು. ಅವ್ರು ಈ ಚಿತ್ರನ ಪ್ರಾರಂಭ ಮಾಡೋಕ್ಕೆ ಮುಂಚೆನೇ ಕಥೆ ಗೀತೆ ಎಲ್ಲ ಹೇಳ್ತಾ ಇದ್ರು. ಆ ಕಥೆ ಕೇಳಿ ನಾನೇ ಒಂಥರ ಸಿನಿಮಾ ಹಲವಾರು ಸಿನಿಮಾ ಡೈರೆಕ್ಟ್ ಮಾಡಿದ್ರು ಕೂಡ ತುಂಬ ಕಥೆನ ಕೇಳಿ ತುಂಬ ಶಾಕು ಆಯಿತು, ಸಂತೋಷನೂ ಆಯಿತು. ನಾನಂದೆ, ರಾಮ್ ಪ್ರಸಾದ್ ನೀವು ದೊಡ್ಡ ಕನಸನ್ನು ಕಟ್ಕೊಂಡಿದ್ದೀರ, ಆ ಕನಸು ನನಸಾಗಬೇಕು ಅಂದ್ರೆ ಪರದೆ ಮೇಲೆ 50% ಬಂದರೂ ನೀವು ಅಂದ್ಕೊಂಡಿರೋ ರೀತಿ ವರ್ಷದ ಚಿತ್ರ ಆಗುತ್ತೆ ಇದು. ಯಾಕೆಂದರೆ ಎಲ್ಲರೂ ಮಾಮೂಲಿಯಾಗಿ ಹೇಳ್ತಾರೆ ವಿಭಿನ್ನ ಚಿತ್ರ, ಹೊಸ ಕಥೆ ಮಾಡಿದ್ವಿ ಅದು ಇದು ಅಂತ. ಅದ್ರ ಜೊತೆಗೆ ಟೆಕ್ನಿಕಲ್ ಆಗಿ ಅವ್ರಿಗೆ ಯಾವ ಕ್ಯಾಮ್ರಾಗಳು ಯಾವುದೋ ಬಂದಿದೆ ಅಂತ ಯೂಸ್ ಮಾಡೋದ್ರಲ್ಲಿರಲಿ, ನಾನೇ ಇದ್ದೀನಿ ಅದಕ್ಕೆ ವಿಟ್ನೆಸ್ಸು. ಒಂದು ಯಾವುದೋ ಒಳ್ಳೆ ಕ್ಯಾಮ್ರಾ ಬೇಕಾಗಿತ್ತು, ಇಲ್ಲಿ ಯಾವುದೋ ಸಿಕ್ಕಲಿಲ್ಲ. ಅವತ್ತು ನೈಟ್ 9 ಗಂಟೆಗೆ ಊಟ ಮಾಡೋವಾಗ ಫೋನ್ ಮಾಡ್ತಾರೆ, ಸರ್ ನಾಳೆ ಶೂಟಿಂಗ್ ಇದೆ, ಕ್ಯಾಮ್ರಾ ಒಂದು ಕೈ ಕೊಡ್ತಾ ಇದೆ, ಇಲ್ಲಿ ಯಾರೋ ಇಲ್ವಂತೆ, ಅದು ಇದು ಅಂತ ಹೇಳ್ಬಿಟ್ಟು ಅಂದರು. ನಾನು ಫಸ್ಟ್ ಹೈದರಾಬಾದ್ ಫೋನ್ ಮಾಡಿದೆ. ನಾನು ಯೂಸ್ ಮಾಡಿದಂಥ ಮರ್ಯಾದರಮಣ್ಣ ಅಂತ ಮಾಡಿದಾಗ ಅವ್ರದ್ದೇ ಯೂನಿಟ್ ಯೂಸ್ ಮಾಡಿದ್ದೆ. ಅಲ್ಲಿ ಫೋನ್ ಮಾಡಿದೆ, ಹಿಂಗೆ ಬೇಕು ಅಂತ ಹೇಳಿದೆ. ಸರಿ, ಇವ್ರ ನಂಬರ್ ಕೊಟ್ಟೆ. ಅವರೆಲ್ಲ ಮಾತಾಡಿ ಇದು ಮಾಡೋಷ್ಟು ಅವರೆಲ್ಲ ಅಸ್ಟೆಂಟ್ಸ್ನೆಲ್ಲ ಅರೇಂಜ್ ಮಾಡೋದಕ್ಕೆ 2 ಗಂಟೆ ರಾತ್ರಿ ಆಗಿದೆ. ಅಷ್ಟೊತ್ತು ಅಲ್ಲಿಂದ ಹೊರಡಿಸಿ, ಇನ್ನು ಗುರುಪ್ರಸಾದ್ ಅವ್ರು ಹೇಳಿದ್ದಾರೆ, ಮತ್ತು ನೀವು ಈ ಚಿತ್ರ ಒಳ್ಳೆ ಚಿತ್ರ ಮಾಡ್ತಾ ಅಂತ ಹೊರಡಿಸಿ ಬೆಳಗ್ಗೆ 8 ಗಂಟೆ ಬಂದು ನಾವು ಲೊಕೇಶನ್ಗೆ ಹೋದಾಗ ಇಲ್ಲಿ ಗೋಲ್ಡನ್ ಫಾರ್ಮ್ ಇದರಲ್ಲಿ ಅಲ್ಲಿ ಬಂದ್ಕೊಳ್ಳಿ ತೆಲುಗಲ್ಲಿ ಮಾತಾಡ್ತಾ ಇದ್ರು. ಹೈದರಾಬಾದ್ ಬಂದ್ರ ಅಂತಂದ್ರೆ, ಹ್ಞೂ ಸರ್ ಅಂತಂದ್ರೆ. ಎಷ್ಟು ಗಂಟೆ ಬಂದ್ರಿ ಅಂದ್ರೆ, ಸರ್ ರಾತ್ರಿ 2 ಗಂಟೆ ಬಿಟ್ವಿ, ಇವಾಗ ಬಂದು ಹಿಡಿದು ಸ್ನಾನ ಮಾಡ್ತಾ ಇದೀವಿ ಅಂತಂದ್ರು. ಆ ರೀತಿ ಬೇಕಾದಂಥ ಎಕ್ವಿಪ್ಮೆಂಟ್ಸ್ನ ಎಲ್ಲೇ ಇರಲಿ ತರಿಸ್ಕೊಂಡು, ಜೊತೆಗೆ ಇವಾಗ ಹಾಲೇಶ್ ಅಂತ ಕ್ಯಾಮ್ರಾಮನ್ ಬಗ್ಗೆ ಹೇಳಿದ್ರು, ಅವ್ರು ಇಟ್ಟಂಥ ಶಾರ್ಟ್ಗಳು ನಾನು ಆ್ಯಕ್ಟ್ ಮಾಡೋಕೆ ನೋಡ್ತಾ ಇದ್ದೆ, ಲೈಟಿಂಗ್ ಎಲ್ಲ. ಯಾಕೆ ನಾವು ಅಲ್ಲಿ ಹಿಂದ್ಗಡೆ ಕ್ಯಾಮ್ರಾ ಇದೆ ನಿಂತ್ಕೊಳ್ತಾ ಇದ್ವಿ, ಈ ಸಾರಿ ಕ್ಯಾಮ್ರಾ ಮುಂದೆ ನಿಲ್ಸ್ಕೊಂಡಿದ್ವಿ. ಇವಾಗ ಹಲವಾರು ಚಿತ್ರಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಒಂದೊಂದು ಒಂದು ಹಂತವಾಗಿ ಹೋಗ್ತಾ ಇದೆ. ಆಮೇಲೆ ಗೆಟಪ್ ಅವರು ಕಿಶೋರ್ ಅವ್ರದ್ದು ನಾಗೇಂದ್ರ ಹೇಳ್ದಂಗೆ ಕೆಲವು ಗೆಟಪ್ಗಳನ್ನ ನೋಡ್ತಾ ಇದ್ರೆ ಒಂಥರ ವಿಭಿನ್ನತೆ ಇದೆ. ಒಟ್ಟಾಗಿ ಚಿತ್ರ ದೊಡ್ಡ ಮಟ್ಟಕ್ಕೆ ಬರ್ತಾ ಇದೆ. ಅದನ್ನು ಬೆಳೆಸೋದು ಉಳಿಸೋದು ನಮ್ಮ ಮಾಧ್ಯಮ ಮಿತ್ರರು ಅವ್ರ ಕೈಯಲ್ಲಿರುತ್ತೆ. ಜೊತೆಗೆ ಪ್ರೇಕ್ಷಕರನ್ನು ಇತ್ತೀಚೆಗೆ ಥಿಯೇಟ್ರ್ ಬರೋದೇ ತುಂಬ ಕಮ್ಮಿ ಆಗ್ತಾ ಇದೆ. ಇಂಥ ಚಿತ್ರಗಳು ಬಂದಾಗ ಪ್ರೇಕ್ಷಕರನ್ನು ಥಿಯೇಟ್ರ್ಗಳೇ ನೋಡ್ತಾರೆ ಅಂತ ನನ್ನ ನಂಬಿಕೆ ಇದೆ. ಶುಭ ಆಗಲಿ ರಾಮ್ ಪ್ರಸಾದ್, ನಿಮ್ಮ ಕನಸು ನನಸಾಗಲಿ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಶುಭ ಸಂಜೆಯಲ್ಲಿ ಈ ಒಂದು ಚಿತ್ರದ ಶೀರ್ಷಿಕೆ ಅನಾವರಣಕ್ಕೆ ಒಂದು ನಾಂದಿಯಾಗಿದೆ. ಎಲ್ಲ ಮಾಧ್ಯಮ ಮಿತ್ರರು ನಾಂದಿಯಾಗಿದೆ. ಹಾಗಾಗಿ ರಾಮ್ ಪ್ರಸಾದ್ ಅವರು ನನಗೆ 15-20 ವರ್ಷದಿಂದ ಒಳ್ಳೆ ಸ್ನೇಹಿತರು. ಅದು ಚಿತ್ರರಂಗದಲ್ಲಿ ಅವರ ನನ್ನ ಒಡನಾಟ ಹಾಗೆ ಬೆಳ್ಕೊಂಡು ಬಂದಿದೆ. ಜೊತೆಗೆ ಈ ಚಿತ್ರದಲ್ಲಿ ಅವ್ರಿಗೆ ನಮಗೆ ಒಂದು ಅವಕಾಶ ಕೊಟ್ಟು ಅವರು, ನಾವು ಮತ್ತು ನಾಗೇಂದ್ರ ಸರ್ ಎಲ್ಲರೂ ಒಟ್ಟಿಗೆ ನಿರ್ದೇಶಕರು ಇದ್ರ ಜೊತೆಗೆ ಅಭಿನಯ ಮಾಡ್ತಾ ಇರುವಾಗ ಎಲ್ಲರಿಗೂ ನಮಗೊಂಥರ ಖುಷಿ ಆಗುತ್ತೆ. ಒಟ್ಟಿಗೆ ಸೇರಿಸಿ ಅವರು ನಮಗೆ ಇದನ್ನು ಮಾಡಿಕೊಟ್ಟಿರೋದ್ರಿಂದ ಅವ್ರಿಗೆ ಧನ್ಯವಾದ. ಮತ್ತು ಇದರಲ್ಲಿ ಕಿಶೋರ್ ಸಾರು ಮತ್ತು ಹಾಲೇಶ್ ಸಾರು ಮತ್ತು ಒಳ್ಳೊಳ್ಳೆ ಕಲಾವಿದರು, ಟೆಕ್ನಿಷಿಯನ್ಸು, ಹಾಗೆ ಇವರು ಹೆಚ್ಚಿನ ರೀತಿಲಿ ಹಣನ ವಿನಿಯೋಗಿಸಿ ತುಂಬ ಚೆನ್ನಾಗಿ ಅವ್ರು ಏನು ಅಂದ್ಕೊಂಡಿದ್ದಾರೋ ಅದು ಎಷ್ಟೇ ಕಷ್ಟ ಆದರೂ ಅದನ್ನು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಆ ಪ್ರಕೃತಿ ಮಾತೆ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ನಾನು ಹೇಳ್ತಾ, ಆ ಸಿನಿಮಾ ಸಕ್ಸಸ್ ಆಗಲಿ, ಇನ್ನೂ 10 ಸಿನಿಮಾ ತೆಗೆಯುವಂಥ ಶಕ್ತಿನ ಆ ಪ್ರಕೃತಿ ಮಾತೆ ಅವ್ರಿಗೆ ದಯಪಾಲಿಸಿ ಅಂತ ಹೇಳ್ತಾ, ಇಲ್ಲಿ ಬಂದಿರೋರಿಗೆ ಎಲ್ಲರಿಗೂ ವಂದನೆ ಹೇಳ್ತಾ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಸುಧಾಕರ್ ಹಾಗೆ. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ CG ಮತ್ತು DA ಕೆಲಸ ನನಗೆ ಒಪ್ಪಿಸಿದ್ದಾರೆ ರಾಮ್ ಪ್ರಸಾದ್ ಸರ್. ನನಗೆ ಈಸ್ ವೆರಿ ಗುಡ್ ಫ್ರೆಂಡ್. ಅಂದರೆ ತುಂಬ ಕ್ರಿಯೇಟಿವ್ ಇರೋ ಒಂದು ಡೈರೆಕ್ಟ್ರು. ಇನ್ನು ಕೆಲಸ ಶುರುವಾಗಿಲ್ಲ, ದಿಸ್ ಓನ್ಲಿ ಸ್ಟಾರ್ಟ್. ಇವಾಗೇನು ನಾವು ಟೈಟಲ್ ಲಾಂಚ್ ಪ್ಲ್ಯಾನ್ ಮಾಡಿದ್ದೀವಲ್ಲ, ಇದು ಜಸ್ಟ್ ಇನಿಷಿಯಲ್ ಸ್ಟೇಜ್ ನಮ್ಮ ಕೆಲಸ. ಇನ್ನೂ ತುಂಬ ಕೆಲಸ ಇದೆ. ಅವ್ರ ಸಪೋರ್ಟ್ ತುಂಬ ಇರುತ್ತೆ ನಮಗೆ. ಥ್ಯಾಂಕ್ ಯು. ಮಾಧ್ಯಮದ ಮಿತ್ರರಿಗೂ ಮತ್ತು ಕಲಾವಿದರು, ತಂತ್ರಜ್ಞರಿಗೆ ನಮಸ್ಕಾರಗಳು. ನಮ್ಮ ರಾಮ್ ಪ್ರಸಾದ್ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರೋಂಥ ಈ ಚಿತ್ರದಲ್ಲಿ ನಾನೊಂದು ಪಾತ್ರ ಮಾಡ್ತಾಯಿದ್ದೀನಿ. ನನಗೇನು ಖುಷಿ ಅಂತಂದರೆ, ಇಲ್ಲಿ ಇರೋಷ್ಟು ಜನಗಳಿಗೆಲ್ಲ ಇದು 2ನೇ ಚಿತ್ರ ನನಗೆ. ಅವ್ರ ಜೊತೆ ಈ ಹಿಂದೆಗಡೆ ಲಂಕೆ ಅನ್ನೋ ಒಂದು ಚಿತ್ರದಲ್ಲಿ ಅಭಿನಯ ಮಾಡಿದ್ದೆ. ಅದು ರಿಲೀಸ್ ಆಗಿದೆ ಹೇಳ್ಬೋದು. ಅದರಲ್ಲಿ ಇನ್ಸ್ಪೆಕ್ಟರ್ ಪಾತ್ರ ಮಾಡಿದ್ದೆ. ಇಲ್ಲ, ಇದು ಹೇಳುವಾಗಿಲ್ಲ.
ಲಂಕೆಯಲ್ಲಿ ಒಂದು ಪಾತ್ರ ಮಾಡಿದ್ದೆ. ಈಗ 2ನೇ ಚಿತ್ರದಲ್ಲೂ ನನಗೆ ಅವಕಾಶ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಗೆಳೆಯರೆಲ್ಲ ನಿರ್ದೇಶಕರು, ಒಂದು 5-6 ಜನ ನಿರ್ದೇಶಕರು ಕೂಡ ಆಕ್ಟ್ ಮಾಡಿದ್ದೀವಿ. ಭಾಳ ಸಂತೋಷವಾಯಿತು. ಮತ್ತು ಉತ್ತಮವಾದ ಒಂದು ಕಂಟೆಂಟ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ನನಗೆ ಲಂಕೆಗಿಂತಲೂ ಇದು ಇನ್ನೂ ವಿಭಿನ್ನವಾಗಿದೆ ಅನ್ನೋದು ಒಂದು ನನಗೆ ಮನಸ್ಸಿಗೆ ಅನಿಸ್ತಾ ಇದೆ. ಅಷ್ಟು ಡಿಫ್ರೆಂಟ್ ಆದ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ. ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರು ಎರಡೂ ಅವ್ರಿಗೆ ಆಗಿರೋದ್ರಿಂದ ನನ್ನ ಕಡೆಯಿಂದ ಅವರಿಗೆ ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ ಗೆಳೆಯ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸರ್. ಇನ್ನು ಮಂಜು ದೈವಜ್ಞವರು. ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಬಂದಿರೋ ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ. ರಾಮ್ ಪ್ರಸಾದ್ ಅವರು ಅವರ ಒಡನಾಟ ಭಾಳ ಹಳೆಯದು. ಬಟ್ ಪಾತ್ರ ಅಂತ ಬಂದಾಗ ನನಗೆ ಒಂದು ಪಾತ್ರ ಇದೆ, ಮಾಡಿ ಬ್ರದರ್ ನೀವು ಅಂತ ಹೇಳಿದರು. ಆಯಿತು ಮಾಡ್ತೀನಿ ಅಂತ ಹೇಳಿದೆ. ಹೋಗ್ತಾ ಹೋಗ್ತಾ ಅವ್ರು ಹೆಂಗೆ ಅಂದರೆ ಎಲ್ಲ ಸೀನಲ್ಲೂ ನೀನು ತೋರಿಸ್ತಿದೀಯ, ಯಾಕೆ ಅದು ಗೊತ್ತಾಗ್ತಿಲ್ಲ ಅಂತ ಹೇಳಿದರು. ನನಗೆ ಗೊತ್ತಿಲ್ಲ, ಈಗ ಪಾತ್ರ ಕೊಟ್ಟಿದ್ದಾರೆ, ಆ ಪಾತ್ರ ನಾನು ನಿಭಾಯಿಸ್ಕೊಂಡು ಹೋಗ್ತಿದ್ದೀವಿ. ಎಲ್ಲ ಈಗ ಹೇಳೋದು ಎಲ್ಲ ಅರಸು ಸರು, ಗುರುಪ್ರಸಾದ್ ಪತಿ ಎಲ್ಲರೂ ಹೇಳಿದ್ದಾರೆ. ನಾನು ಪರವಾಗಿಲ್ಲ, ಕಟ್ ಮಾಡ್ಬೇಕನ್ನೋದ ಕಟ್ ಮಾಡಲೇಬೇಕಾಗತ್ತೆ. ಬಟ್ ಪಾತ್ರ ಕೊಟ್ಟು ಅವಕಾಶ ಕೊಟ್ಟಿದ್ದಕ್ಕೆ ರಾಮ್ ಪ್ರಸಾದ್ ಅವರಿಗೆ ಮತ್ತು ನಿರ್ಮಾಪಕರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಓ ಟು ಗಾಯತ್ರಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಾಯತ್ರಿ ಅಂತ. ಈ ಮೂವಿನಲ್ಲಿ ನಂದು ರಿಪೋರ್ಟರ್ ಕ್ಯಾರೆಕ್ಟ್ರು. ನಾನು ಹೇಳ್ಬೋದಾ ಸರ್? ಓಕೆ, ಹಾಂ, ಅದಕ್ಕೆ ಮೀಡಿಯಾದವ್ರಿಗೆ ನಾನು ಹೇಳಿದೆ. ಸೊ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನನಗೆ ಈ ಮೂವಿನಲ್ಲಿ ಈ ಅವಕಾಶ ಕೊಟ್ಟಿದ್ದಕ್ಕೆ ರಾಮ್ ಸರ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಓ, ನಮ್ಮ ನಿರೂಪಕರ ಪ್ರತಿನಿಧಿಯಾಗಿದ್ದೀರಾ ನೀವು ಗಾಯತ್ರಿ. ಗಾಡ್ ಬ್ಲೆಸ್ ಯು. ಅನ್ನಪೂರ್ಣ ಮ್ಯಾಮ್. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಅನ್ನಪೂರ್ಣ. ರಾಮ್ ಪ್ರಸಾದ್ ಸರ್ ನಾವು ಸುಮಾರು ವರ್ಷಗಳ ಸ್ನೇಹಿತರು. ನನಗೆ ಈ ಸಿನಿಮಾದಲ್ಲಿ ಕರಿಕೋಟ್ ಹಾಕಿ ನನಗೆ ಹಾಕೊಳ್ಳುವಂಥ ಪಾತ್ರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಕರಿಕೋಟು ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗುತ್ತೆ. ಸರ್, ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗೆ ಸಿನಿಮಾಗೆ ಒಳ್ಳೇದಾಗಲಿ, ಎಲ್ಲರೂ ಜನ ಎಲ್ಲ ಬಂದು ಥಿಯೇಟ್ರಲ್ಲಿ ಸಿನಿಮಾನ ನೋಡಬೇಕು ಅಂತ ವಿನಂತಿ. ಸಿನಿಮಾ ತುಂಬ 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 ಚೆನ್ನಾಗಾಗಲಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ಸಿನಿಮಾ ನೋಡಿ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಇವಾಗಲೇ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ. Thank you. Ritu Goyal is here from Bollywood, who is a stylist and a designer from Mumbai. Good evening everybody. I'm sorry I cannot speak South. So I'll use English, okay? Kannada. Yes, Kannada. Okay. So first of all, I would like to express my gratitude towards my producer, director Ram sir, and all the cast, especially Kishore sir and the crew, and the media who are present here currently. So it is an honor to be a part of this remarkable film. So as a costume designer, my object is always to give a character their real and authentic look. So I would like to thank everybody who encouraged me on this journey. Thank you so much sir, Ram sir and Kishore sir and everyone. Thank you. ಒಂದು ನಿಮಿಷ. ಬಾಂಬೆನಲ್ಲಿ ಇನ್ನೂ 15 ಜನ ಕಲಾವಿದರಿದ್ದಾರೆ. ಟೈಟಲ್ ಏನು ಅಂತ ಒಟ್ಟಿಗೆ ಎಲ್ಲರೂ ಕೂಡಿ ನಾವು ಡೈರೆಕ್ಟರ್ 1 2 3 ಅವ್ರ ಸ್ಟೈಲಲ್ಲಿ ಹೇಳ್ತಾರೆ. ಎಲ್ಲರೂ ಒಟ್ಟಿಗೆ ಟೈಟಲ್ ಲಾಂಚ್ ಅಂತ ಹೇಳಿ ಸ್ವಲ್ಪ ಸೈಡ್ ವಿಂಗ್ ಬರಬೇಕು. ಓಕೆನಾ? ಒಂದು ಸ್ಟ್ರೇಟ್ ಲೈನ್ ಅಲ್ಲಿ ಇದ್ರೆ ಎಲ್ಲರೂ ಕಾಣಿಸ್ತೀರಿ. ಎಲ್ಲರೂ ಹಿಂದೆ 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 ನಿಂತ್ಬಿಟ್ಟಿದ್ದಾರೆ. ಒಂದು ಗ್ರೂಪ್ ಫೋಟೋ ತರಾನು ಆಗತ್ತೆ. ಸೊ ಮೇಡಮ್, ನಿಮ್ಗೆ ಹೊರ್ಕೊಂಡ್ರೆ ಆಗಲ್ವಾ? ಬನ್ನಿ ಮೇಡಮ್, ಪಕ್ಕ ಪಕ್ಕ. ಎಸ್ ಪ್ಲೀಸ್, ಎಲ್ಲರೂ ಕಾಣಿಸೋ ತರ ನಿಂತ್ಕೊಳ್ಬೋದಾ? ಕಿಶೋರ್ ಸರ್ ಸೆಂಟರ್ ಆಫ್ ಅಟ್ರಾಕ್ಷನ್. ಕಿಶೋರ್ ಸರ್ ಒಂಚೂರು ಮಧ್ಯಕ್ಕೆ ಬರಬೇಕು. ಸರ್, ನೀವೆಲ್ಲರೂ ನಮ್ಮ ಡೈರೆಕ್ಟರ್ಸ್ ಎಲ್ಲೇ ಮರೆ ಕಾಯ್ತಾರೆ. ಹೋದ್ರೆ ಸುಧಾಕರ್ ಮುಂದೆ ಬನ್ನಿ. ಎಡಿಟರ್ ಸರಿ ಇಲ್ಲ ಗುರು. ಟೈಟಲ್ ಲಾಂಚ್, ಟ್ರೈಲರ್ ಲಾಂಚ್ ಆಗಿದೆ. ಕರೆಕ್ಟ್. ಅವರು ಫಸ್ಟ್ ಬಣ್ಣ ಬಣ್ಣದ ಲೋಕ ಮೂಲಕ ಹೀರೋ ಆಗಿ ಎಂಟ್ರಿ ತಗೊಂಡಿದ್ದು 2011 ನಲ್ಲಿ.
ಧನ್ಯವಾದಗಳು. ಭಾಳ ಸಂತೋಷ ಆಗ್ತಿದೆ. ನಾನು ಹೆಚ್ಚಿಗೆ ಮಾತಾಡೋದಿಲ್ಲ, ಯಾವಾಗಲೂ ಹೇಳ್ತೀನಿ ನನ್ನ ಕೆಲಸ ಮಾತಾಡಬೇಕು ಅಂತ. ಆ ಉದ್ದೇಶಕ್ಕೋಸ್ಕರನೇ ನಾನು ಸಿನಿಮಾದ ಮುಹೂರ್ತ ಕೂಡ ನಾನು ಮಾಡೋದಿಲ್ಲ ಜನರಲ್ಲಾಗಿ. ಮತ್ತು ಸಿನಿಮಾ ಕಂಪ್ಲೀಟ್ ಆದಮೇಲೆ ನಾನು ಕುಂಬಳಕಾಯಿ ಕೂಡ ಹೊಡೆಯೋದಿಲ್ಲ. ಕೆಲಸ ಬಸವಣ್ಣ ಗಾಯಕ ಯೋಗಿ, ಅವ್ರ ಗಾಯಕನೇ ಕೈಲಾಸ ಅಂತ ಹೇಳಿದರು. ಆ ರೀತಿ ಕೆಲಸ ಅಷ್ಟೇ ಮಾತಾಡಬೇಕು. ಆ ಉದ್ದೇಶದಿಂದ ನಾವು ಇಷ್ಟು ದಿನ ಸಿನಿಮಾ ಶುರುವಾಗಿ 1 ವರ್ಷ ಆಯಿತು. ಆಗಿನಿಂದ ಕೂಡ ನಾವು ಕೆಲಸವನ್ನೇ ಮಾಡ್ಕೊಂಡು ಬಂದ್ವಿ. ಈಗ ಇನ್ನೊಂದು 6-7 ದಿನ ಬಾಕಿ ಇದೆ ಅಷ್ಟೇ. ಈಗ 6-7 ದಿನ ಕಂಪ್ಲೀಟ್ ಆಯಿತು ಅಂತಂದರೆ ಚಿತ್ರೀಕರಣದ ಭಾಗ ಕಂಪ್ಲೀಟ್ ಆಗುತ್ತೆ. ಸೆಪ್ಟೆಂಬರ್ ಎಂಡ್ನಲ್ಲಿ ನಾವು ಸಿನಿಮಾನ ತೆರೆಗೆ ತರಬೇಕು ಅಂತ ಇದ್ದೀವಿ. ಇನ್ನು ಡಿಟಾಕ್ಸ್ ಬಗ್ಗೆ ಹೇಳೋದಾದರೆ, ಇದೊಂದು ಸೈಕಾಲಜಿಕಲ್ ಥ್ರಿಲ್ಲರ್. ಹೆಣ್ಣಿನ ಮನಸ್ಸು ಒಂದು 7 ವರ್ಷದ ಮಗುವಿಂದ 70 ವರ್ಷದ ಅಜ್ಜಿವರೆಗೂ ಯಾವ ರೀತಿ ಅವ್ರ ಮನಸ್ಸಿನಲ್ಲಿ ತುಮುಲಗಳಿರ್ತವೆ, ಯಾವ ರೀತಿ ಹೋರಾಟಗಳಿರ್ತವೆ, ಯಾವ ರೀತಿ ಹೊಡೆದಾಟಗಳಿರ್ತವೆ ಜೀವನದಲ್ಲಿ ಅನ್ನೋದನ್ನೆಲ್ಲ ಕ್ರೋಢೀಕರಿಸಿ ಮಾಡಿರೋವಂಥ ಕಥೆನೇ ಡಿಟಾಕ್ಸ್. ಅಂದರೆ ಬಾಡಿ ಡಿಟಾಕ್ಸ್ ಅಂತ ಜನರಲ್ಲಾಗಿ ಹೇಳ್ತಾರೆ. ನಾನು ಇಲ್ಲಿ ಮನಸ್ಸಿನ ಡಿಟಾಕ್ಸ್ನ ಮಾಡೋದಕ್ಕೆ ಹೊರಟಿದ್ದೀನಿ. ಅದೇ ಮನಸ್ಸಿನ ಡಿಟಾಕ್ಸ್ ಇದೊಂಥರ ಎಡ್ ಕ್ಲೀನರ್ ಥರ ಕೆಲಸ ಮಾಡುತ್ತೆ. ಕೇಳಿ ಸರ್, ಏನಾದರೂ ಪ್ರಶ್ನೆ ಇದ್ರೆ ಕೇಳಿ ಸರ್. ಹಾಂ, ಮೈಂಡ್ ಡಿಟಾಕ್ಸ್, ಮನಸ್ಸಿನ ಡಿಟಾಕ್ಸ್, ಅದನ್ನೇ ನಾನು ಸೂಚ್ಯವಾಗಿ ಹೇಳಿರೋದು. ಕೇಳಿ ಸರ್, ಪ್ರಶ್ನೆ ಏನಾದರೂ ಇದ್ರೆ. ಹೌದು ಹೌದು, ಅದೇ ಟಾಕ್ಸಿಕ್ ಇಂದ ಡಿಟಾಕ್ಸ್ ಎಡೆಗೆ, ಆ ಪ್ರಕ್ರಿಯೆಗೆ ನಾವು ಡಿಟಾಕ್ಸ್ ಅಂತ ಹೇಳ್ತಾ ಇರೋದು. ಹೌದು ಸರ್, ಥ್ಯಾಂಕ್ ಯು. 95% ಆಗಿದೆ. ಬೆಂಗಳೂರು, ಮಂಗಳೂರು, ಉಡುಪಿ ಈ ಕಡೆ ಎಲ್ಲ ಮಾಡಿದ್ದೀವಿ. ಇದು ಸಮುದ್ರದ ಬ್ಯಾಕ್ ಟಾಪ್ನಲ್ಲಿ ಇಟ್ಕೊಂಡು ಮಾಡಿರೋವಂಥ ಕಥೆ. ಸೊ ಹಾಗಾಗಿ ಹೆಚ್ಚಿನ ಭಾಗ ಚಿತ್ರೀಕರಣ ನಾವು ಮಂಗಳೂರು, ಉಡುಪಿನಲ್ಲೇ ಮಾಡಿದ್ದೀವಿ. ಇನ್ನು ನನಗೆ ಟೆಕ್ನಿಕಲ್, ಹೌದು, ಇದೊಂದು ಟೆಕ್ನಿಕಲ್ ಸಿನಿಮಾ, ಟೆಕ್ನಿಷಿಯನ್ಸ್ ಸಿನಿಮಾ. ಸೊ ಅದೇ ಉದ್ದೇಶದಿಂದ ನಾವು ಮೊದಲು ತಂತ್ರಜ್ಞರಿಗೆ ನಾವು ಗೌರವ ಸಲ್ಲಿಸಿದ್ದು. ಆ ನಿಟ್ಟಿನಲ್ಲಿ ಹೇಳೋದಾದರೆ ನನ್ನ ಶಕ್ತಿ ಹಾಲೇಶ್, ಮತ್ತು ಎಲ್ವಿನ್ ಜೋಶ್, ಮತ್ತು ನಮ್ಮ ಸುಧಾಕರ್, ಮತ್ತು ನನ್ನ ಸೂರಿ ಮಾಸ್ಟ್ರು, ನನ್ನ ಗೆಳೆಯ ಮುರಳಿ ಮಾಸ್ಟ್ರು, ಇವರೆಲ್ಲರೂ ನನ್ನ ಶಕ್ತಿ. ಸೊ ಇದು ಮೊದಲನೇದಾಗಿ ನಾನು ಕನ್ನಡದಲ್ಲಿ ಮಾಡಬೇಕು ಅಂತ ಹೊರಟಿದ್ದು ಸಿನಿಮಾ. ಅದಾದಮೇಲೆ ಇಡೀ ಇಂಡಿಯಾದಲ್ಲಿ, ಸೌತ್ ಇಂಡಿಯಾದಲ್ಲಿ ಎಷ್ಟು ಸೂಪರ್ ಸ್ಟಾರ್ಸ್ ಇದ್ದಾರೆ ಅದರಲ್ಲಿ ಆಲ್ಮೋಸ್ಟ್ ಅರ್ಧ ಜನ ಸೂಪರ್ ಸ್ಟಾರ್ಸ್ ಮನೆ ಬಾಗಿಲು ತಟ್ಟಿದ್ದೀನಿ ನಾನು. ಎಲ್ಲರಿಗೂ ಕತೆ ಹೇಳಿದ್ದೀನಿ. ಸೊ ಫೈನಲಿ ನನಗೆ ಇಷ್ಟ ಆಗಿದ್ದು ತುಂಬಾ ಇಲ್ಲ, ಇದು ಯಾರೂ ವರ್ಕ್ ಆಗ್ತಾ ಇಲ್ಲ ಇದಕ್ಕೆ, ಈ ಕಥೆಗೆ ನನಗೆ ಕಮಲ್ ಹಾಸನ್ ಥರ ನಟ ಬೇಕು ಅಂತ ಅನ್ನಿಸ್ದಾಗ ನನಗೆ ಮತ್ತೆ ಸ್ಟ್ರೈಕ್ ಆಗಿತ್ತು ಕಿಶೋರ್ ಸರ್. ಅವ್ರಿಗೆ ನಾನು ಹೋಗಿ ಕತೆ ಹೇಳಿದೆ. ಕತೆ ಹೇಳಿದಾಗ ರಾಮ್ ಪ್ರಸಾದ್, ನಾನು ಪೊಲೀಸ್ ಪಾತ್ರಗಳು ತುಂಬ ಮಾಡಿ ಬೋರ್ ಆಗಿಬಿಟ್ಟಿದ್ದೀನಿ ರಾಮ್ ಪ್ರಸಾದ್ ಅಂತ ಹೇಳಿದ್ರು. ನಾನು ನಿಮಗೆ ಇನ್ನೊಂದು ಪಾತ್ರ ಹೇಳಿದ್ನಲ್ವ, ಆ ಪಾತ್ರಕ್ಕೆ ಸರ್ ನಾನು ನಿಮ್ಮನ್ನು ಕೇಳ್ತಾ ಇರೋದು ಅಂತ ಹೇಳಿದಾಗ ಭಾಳ ಸಂತೋಷಪಟ್ಟರು. ಅಷ್ಟೇ ಪ್ರೀತಿಯಿಂದ ನಮಗೆ ಇದುವರೆಗೂ ಮಾಡಿಕೊಟ್ಟಿದ್ದಾರೆ ಕೆಲಸನ. ಸೊ ಅದು ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಅದೇ ಕಷ್ಟ ಆಗ್ತಾ ಇರೋದು. ಥ್ಯಾಂಕ್ ಯು. ಹೌದು, ಅದು ಕ್ರಮೇಣ ಸ್ವಲ್ಪ ಸ್ವಲ್ಪನೇ ಫೀಡಿಂಗ್ ಮಾಡೋಣ ಅಂತ ನನ್ನ ಮನಸ್ಸಿನಲ್ಲಿರೋದು. ಡಿಟಾಕ್ಸ್ ಕೋರ್ಸ್ 1, ಕೋರ್ಸ್ 2, ಕೋರ್ಸ್ 3 ಆ ಥರ ಆಗುತ್ತೆ. ಆ ಉದ್ದೇಶದಿಂದ ಈಗ ಟೈಟಲ್ ಅಷ್ಟೇ ನಾವು ತೋರಿಸೋಣ ಅನ್ನೋ ಉದ್ದೇಶಕ್ಕೋಸ್ಕರ ಟೈಟಲ್ ಲಾಂಚ್ ಮಾಡಿದ್ದೀನಿ. ಹಾಂ, ಈಗ ಏನಂದ್ರೆ ನಾವು ಟೆಕ್ನಾಲಜಿ ಜೊತೆಗೆ ಹೊಂದ್ಕೊಂಡೇ ಹೋಗ್ಬೇಕಮ್ಮ. ಅದಿದೆ, ಅದನ್ನೇನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಅದನ್ನ ಬಿಟ್ಟು ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಹಿಂದೆ ಕೂಡ ಅಷ್ಟೇ
ಅದೇ ಥರನೇ ಆಗಿತ್ತು, ಇವಾಗಲೂ ಹಾಗೆ ಆಗುತ್ತೆ, ಮುಂದಕ್ಕೂ ಹಾಗೆ ಆಗುತ್ತೆ. ನಾವು ಟೆಕ್ನಾಲಜಿ ಜೊತೆ ಹೋಗಲಿಲ್ಲ ಅಂತಂದರೆ ನಾವು ಮುಂದುವರಿಯಕ್ಕೆ ಆಗೋದೇ ಇಲ್ಲ. ಇಲ್ಲ, ಅದೊಂದು ಬೇರೆ ಕತೆ ಮಾಡ್ತಾ ಇದ್ದಾರೆ. ನನ್ನ ಆತ್ಮೀಯರಾದಂಥ ಪತ್ತಿ ಗುರುಪ್ರಸಾದ್ ಸರ್ ಆ ಕಥೆನ ಇಟ್ಕೊಂಡು ಮಾಡ್ತಾ ಇದ್ದಾರೆ. ನನ್ನದೇ ಪ್ರೊಡಕ್ಷನಲ್ಲಿ ಅವ್ರು ಮಾಡ್ತಿದ್ದಾರೆ. ಸುಚೇಂದ್ರ ಪ್ರಸಾದ್ ಸರ್ ಅವರ ಆಗಮನವಾಗಿದೆ. ಸರ್ ನಲ್ಮೆಯ ಸ್ವಾಗತ ತಮಗೆ. ಸರ್ ದಯವಿಟ್ಟು ಬನ್ನಿ ಸರ್, ಮೇಲ್ ಬನ್ನಿ ಸರ್. ವೇದಿಕೆಗೆ ಬರ್ಬೇಕು ದಯಮಾಡಿ. ನಾನು ಆಗ್ಲೇ ಹೇಳ್ತಾ ಇದ್ದೆ, ನಮ್ಮ ಸಿನಿಮಾನಲ್ಲಿ ಇಬ್ಬರು ಕನ್ನಡ ಚಿತ್ರರಂಗದ ಅನರ್ಘ್ಯ ರತ್ನಗಳು, ಅದರಲ್ಲಿ ಸುಚೇಂದ್ರ ಪ್ರಸಾದ್ ಸರ್ ಕನ್ನಡ ಚಿತ್ರರಂಗದ ಹೆಮ್ಮೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಲ್ಮೆಯ ಸ್ವಾಗತ ಸರ್ ತಮಗೆ. ಎಲ್ಲದಕ್ಕೂ ಸಿನಿಮಾ ಉತ್ತರ ಕೊಡುತ್ತೆ ಸರ್. ಹೌದು, ಖಂಡಿತವಾಗ್ಲು. ಸರ್ ಅದನ್ನೇ ಮುಂದೆ ನೋಡಿ. ಹೌದು, ಸುಮಾರು 12 ಜನ ನಾಯಕಿಯರಿದ್ದಾರೆ ಈ ಚಿತ್ರದಲ್ಲಿ. ಸೊ ಅವ್ರು ಒಂದೊಂದು ಪಾತ್ರಕ್ಕೂ ಒಂದೊಂದು ಕ್ಯಾರೆಕ್ಟರೈಸೇಷನ್ ಇದೆ. ಹಾಗಾಗಿ ಸೂಚ್ಯವಾಗಿ ಪ್ರತಿಯೊಂದನ್ನು ಹೇಳ್ತಾ ಇದೆ. ಸಮಾಜದ ಎಷ್ಟು ಸ್ತರಗಳಿದ್ದಾವೆ ಅಷ್ಟು ಸ್ತರಗಳ ಬಗ್ಗೆನೂ ಮಾಡಿರುವಂಥದ್ದು, ಅಂದರೆ ಹೆಣ್ಣಿಗೆ ಸಂಬಂಧಪಟ್ಟಂಗೆ ಮಾಡಿರುವಂಥದ್ದು. ಎಲ್ಲ ಕಡೆಯಿಂದನೂ ಹೈದರಾಬಾದಿಂದ ಇದ್ದಾರೆ, ಮತ್ತು ಜೈಪುರಿಂದ ಇದ್ದಾರೆ, ಡೆಲ್ಲಿಯಿಂದ ಇದ್ದಾರೆ, ಉತ್ತರಾಖಂಡಿಂದ ಇದ್ದಾರೆ. ಆ ರೀತಿ ಪ್ಯಾನ್ ಇಂಡಿಯಾ ಆರ್ಟಿಸ್ಟ್ ಇದ್ದಾರೆ. ಕರ್ನಾಟಕದಿಂದಲೇ ಇದ್ದಾರೆ. ಇಲ್ಲೇ ಇದ್ದಾರೆ. ಇಲ್ಲಿ ಪೂಜಾ ರಾಮಚಂದ್ರ ಕರ್ನಾಟಕದವರನ್ನೇ. ಅವ್ರ ಹೀರೋಯಿನ್ಸ್ ಬಗ್ಗೆ ಕೇಳ್ತಾ ಇರೋದು. ಸರ್ ಹೇಳಿ. ಹಾಂ, ಅದು ಸಸ್ಪೆನ್ಸ್ ಇದೆ ಸರ್. ಆ ಕಾರಣಕ್ಕೋಸ್ಕರನೇ ಟ್ಯಾಗ್ಲೈನ್ ನಾವು ರಿವೀಲ್ ಮಾಡಿಲ್ಲ. ಅದು ಕೋರ್ಸ್ 2ನಲ್ಲಿ ಬರುತ್ತೆ ಸರ್. ನಾವು ಇವಾಗಲೇ ಹೇಳಿದ್ರೆ ಅದು ಸಸ್ಪೆನ್ಸ್ ರಿವೀಲ್ ಆಗುತ್ತೆ. ಆ ಉದ್ದೇಶದಿಂದ ನಾನು ಅದನ್ನು ಬೇಕು ಅಂತಾನೆ ಹೈಡ್ ಮಾಡಿದ್ದೀನಿ ಸರ್. ಖಂಡಿತವಾಗ್ಲೂ ಹೌದು, ಇದು ಸತ್ಯ ಘಟನೆ ಆಧಾರಿತ ಚಿತ್ರ. ಸೊ ಇದ್ರ ಮುಂದಕ್ಕೆ ಒಂದೊಂದು ಸ್ವಲ್ಪನೇ ನಾನು ಫೀಡ್ ಮಾಡ್ತಾ ಹೋಗ್ತೀನಿ ಯಾವುದು ಏನು ಅಂತ. ಇವತ್ತು ಓನ್ಲಿ ಶೀರ್ಷಿಕೆ ಅನಾವರಣ ಮಾತ್ರ ಮಾಡಬೇಕು ಅನ್ನೋದು ತಲೆಯಲ್ಲಿರೋ ಕಾರಣದಿಂದಾಗಿ ಒಂದು ಸ್ವಲ್ಪನೇ ಕೊಡ್ತಾ ಹೋಗೋಣ ಅಂತ ಇದೆ. ಸೈಕಾಲಜಿ ಅಧ್ಯಯನ ಹುಟ್ಟಿದಾಗಿಂದನೇ ಸೈಕಾಲಜಿ ಅಧ್ಯಯನ ಇದ್ದೇ ಇರುತ್ತೆ. ಅದು ನಮಗೆ ಗೊತ್ತಿರೋದಿಲ್ಲ ಅಷ್ಟೇ. ಇದು ನಾವು ಭಾರತೀಯರು ಆಧ್ಯಾತ್ಮದ ಜೊತೆಗೇ ನಾವು ಹೊಂದ್ಕೊಂಡು ಬೆಳ್ಕೊಂಡು ಬಂದಿದ್ದೀವಿ. ಸೊ ಜೊತೆನಲ್ಲೇ ಇದನ್ನೂ ಅಷ್ಟೇ, ಸೈಕಾಲಜಿನೂ ನಮ್ಮ ಜೊತೆನಲ್ಲೇ ಇರುತ್ತೆ, ನಮ್ಗದು ಗೊತ್ತಿರೋದಿಲ್ಲ. ಉದಾಹರಣೆಗೆ ಆಂಜನೇಯಂಗೆ ಅವ್ನು ತುಂಬ ಶಕ್ತಿವಂತ ಅನ್ನೋದು ಅವನಿಗೆ ಗೊತ್ತೇ ಇಲ್ಲ, ಬೇರೆಯವ್ರು ಹೇಳಬೇಕು. ಸೊ ಅದೇ ರೀತಿಯೇ ಪ್ರತಿಯೊಂದು ನಮ್ಮ ಭಾರತೀಯರಿಗಲೇ ಪ್ರತಿಯೊಂದೂ ಅಡ್ಕೊಂಡಿದೆ. ಮಹಾಭಾರತ ಆಗಲಿ ಅಥವಾ ರಾಮಾಯಣ ಬಿಟ್ಟು ನಾವು ಕಥೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಕೂಡ ಅದರ ರೆಫರೆನ್ಸೇ ಇದೆ. ಥ್ಯಾಂಕ್ ಯು. ಇದು ಬರೀ ಶೀರ್ಷಿಕೆ ಅನಾವರಣ ಅಂತ ಹೇಳ್ಬಿಟ್ಟಿದ್ದಾರೆ ಡೈರೆಕ್ಟರ್, ಬೇರೆ ಏನೂ ಹೇಳೋಂಗಿಲ್ಲ. ನಾವು ಮಾತಾಡಬೇಕು ಅಂದರೆ ಎಲ್ಲರೂ ಹೊಗಳಬೇಕು, ಅದು ಚೆನ್ನಾಗಿತ್ತು ಅಂತ ಇದೇ ಆಗ್ಬಿಡುತ್ತೆ. ಗೊತ್ತಿಲ್ಲ, ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿದ್ರೆ ಉತ್ತರ ಕೊಡ್ಬೋದೇನೋ. ಇಲ್ಲ, ಅವ್ರು ಹೇಳಿದ್ರಲ್ಲ ಅಲ್ಲ ಅದು ಅಂತ ಅಂದ್ಬಿಟ್ಟು. ಅದು ಮಜಾ ಅಂದರೆ ನನಗೆ ಈ ಸಿನಿಮಾ ಒಳಗಡೆ ಬರೋದಕ್ಕೆ ಮುಖ್ಯ ಕಾರಣ ರಾಮ್ ಪ್ರಸಾದ್ ಯಾಕೆ ಅಂತಂದರೆ ರಾಮ್ ಪ್ರಸಾದ್ ಅವರ ಸಿನಿಮಾ ಬಗ್ಗೆ ನನ್ನ ಪ್ಯಾಷನ್, ಅವರ ಸಿನಿಮಾ ಪ್ರೀತಿ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಈ ಸಿನಿಮಾ ಮಾಡ್ತೀನಿ ಅಂತ ಅಂದ್ಕೊಂಡೆ. ಫಸ್ಟ್ ಅವ್ರು ಕಥೆ ಹೇಳ್ಬೇಕಾದ್ರೆ ಅದರಲ್ಲೂ ಇಷ್ಟೇ, ಹಿಂಗೆ ಇಷ್ಟಿಷ್ಟೇ ರಿವೀಲ್ ಮಾಡೋರು ಅವರು. ಕತೆ ಎಲ್ಲ ಅಲ್ಲಲ್ಲಿ ಹೇಳ್ಬಿಟ್ಟು ಯಾವ ಪಾತ್ರ ಅಂತಲೂ ಹೇಳಲಿಲ್ಲ. ಸರಿ ಸಿನಿಮಾ ನೀವು ಮಾಡಬೇಕು. ನನಗೆ ಪೊಲೀಸ್ ರೋಲ್ ಬಂದರೆ ನನಗೆ ಭಯ ಶುರು ಆಗುತ್ತೆ. ಆಗಲೇ ಪೊಲೀಸ್ ಮಾಡೋಕ್ಕೆ ಕರ್ಕೊಂಡ್ಬರ್ತಾರೆ ಮತ್ತೆ ಅಂತ. ನಾನು ಪೊಲೀಸ್ ರೋಲ್ ಮಾಡಲ್ಲ, ಅದು ಇಲ್ಲಲ್ಲ ಸರ್, ಇನ್ನೊಂದು ರೋಲ್ ಮಾಡಬೇಕು. ಸರಿ ಓಕೆ, ಕ್ಲೈಮ್ಯಾಕ್ಸ್ ಏನು ಹೇಳಿ? ಕ್ಲೈಮ್ಯಾಕ್ಸ್ ಹೇಳಕ್ಕೆ ರೆಡಿ ಇಲ್ಲ. ಸುಮಾರು ಸತಾಯಿಸಿದ್ರು, ನಾನು ಸತಾಯಿಸಿದೆ. ಇಲ್ಲ, ನಾನು ಡೇಟ್ ಕೊಡಲ್ಲ, ನೀವು ಒಪ್ಕೊಂಡ್ರೆ ನಾನು ಕ್ಲೈಮ್ಯಾಕ್ಸ್ ಹೇಳ್ತೀನಿ ಅಂತ. ಒಪ್ಕೊಂಡ್ಬಿಟ್ಟು ಮೇಲೆ ಕ್ಲೈಮ್ಯಾಕ್ಸ್ ಇಷ್ಟ ಆಗದಿದ್ರೆ ಹೆಂಗೆ ಅಂತ. ಸರಿ ಆಮೇಲೆ ಏನೋ ಹೇಳಿ ತಪ್ಪಿಸ್ಕೊಳ್ಳೋಣ, ಪರವಾಗಿಲ್ಲ, ಇವ್ರು ಹೇಳಿ ಕ್ಲೈಮ್ಯಾಕ್ಸ್ ಇಷ್ಟ ಆದ್ರೆ ಮಾಡಬೇಕು ನೆಬ್ಬ ತಪ್ಪಿಸ್ಕೊಳ್ಳೋಣ ಅಂತ. ಬಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಅವ್ರು ಹೇಳ್ದಂಗೆ
ಸೈಕಲಾಜಿಕಲ್ ಥ್ರಿಲ್ಲರ್ ಅಂತ ನಾವು ಹಂಗೆ ಜನರಲೈಸ್ ಮಾಡ್ಬಿಡ್ತೀವಿ. ಸ್ವಲ್ಪ ಯೋಚನೆಗೆ ಹಚ್ಚುವಂತ, ಜೊತೆಗೆ ಒಂದು ಸ್ವಲ್ಪ ಮೆದುಳಿಗೆ ಕೆಲಸ ಕೊಡುವಂತ ಸಿನಿಮಾ. ನೋಡ್ತಾನೆ ಅಂದ್ರೆ ಅವರ ಕಥೆ ಹೇಳುವ ಶೈಲಿ, ಚಿತ್ರಕಥೆಯ ವಿಧಾನ ಒಂದಷ್ಟು ನಾನ್ ಲೀನಿಯರ್ ಆಗಿರುತ್ತೆ. ಜೊತೆಗೆ ಸುಮಾರು ಇವರು ಹೇಳೋದಲ್ಲ, ಅಷ್ಟು ಜನ ಆಕ್ಟರ್ಗಳು ಬಂದಾಗ, ಅಷ್ಟು ಪಾತ್ರಗಳು, ಎಲ್ಲವೂ ಮುಖ್ಯ ಪಾತ್ರಗಳು ಬಂದಾಗ ಆ ಕಥೆಗಳು, ಬೇಕಾದಷ್ಟು ಕಥೆಗಳು ಒಂದಕ್ಕೊಂದು ಹೆಣಕೊಂಡು ಹೋಗಿವೆ. ಇವೆಲ್ಲವೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ನನಗೆ. ಅವರೇನೋ ಪ್ರೀತಿಯಲ್ಲಿ ಹೇಳ್ಬಿಟ್ರು, ಕಮಲ್ ಸರ್ಗೆಲ್ಲ ನಮ್ಮನ್ನೆಲ್ಲ ನಾವು ಕಂಪೇರ್ ಮಾಡ್ಕೊಳ್ಳಬಾರ್ದು. ಬಟ್ ತುಂಬಾ ಇಂಟ್ರೆಸ್ಟಿಂಗ್ ಆದ ಪಾತ್ರ, ನನಗೂ ತುಂಬಾ ಫ್ರೆಶ್ ಆಗಿತ್ತು. ಬೇರೆ ಅಂತ ನಾನು ಇದುವರೆಗೂ ಪ್ರಯತ್ನ ಪಡೆದೇ ಇರುವಂತಹ ಒಂದು ಪಾತ್ರ, ಜೊತೆಗೆ ಬೇಕಾದಷ್ಟು ಶೇಡ್ಗಳಿದ್ದಂಥ ಪಾತ್ರ. ಜೊತೆಗೆ ಅವ್ರು ಹೇಳ್ದಂಗೆ ಇವತ್ತಿನ ಟಾಕ್ಸಿಸಿಟಿ ಇಷ್ಟೊಂದು ಹೆಚ್ಚಾಗಿರುವಂತಹ ಸಂದರ್ಭದಲ್ಲಿ ಅದನ್ನು ಡಿಟಾಕ್ಸ್ ಮಾಡೋಕ್ಕೆ ಸಿನಿಮಾ ಒಂದು ಕಲೆಯ ಮಾಧ್ಯಮದಿಂದ ಖಂಡಿತ ಸಾಧ್ಯ ಅಂತ ನನ್ನ ನಂಬಿಕೆ. ಸೊ ಹೋಪ್ಫುಲಿ ನಮ್ಮ ಸಿನಿಮಾ ಮಾಡುತ್ತೆ ಅನ್ಸುತ್ತೆ. ಜನ ಅದನ್ನು ನಿರ್ಧರಿಸಬೇಕು. ಪ್ರಯತ್ನ ಅಂತೂ ಆಗಿದೆ, ತುಂಬಾ ಪ್ರಾಮಾಣಿಕ ಪ್ರಯತ್ನ ಆಗಿದೆ. ಇಷ್ಟೊಂದು ಜನ ಒಟ್ಟಿಗೆ ಸೇರಿದ್ದಾರೆ, ಎಷ್ಟೊಂದು ಜನ ಟೆಕ್ನಿಷಿಯನ್ಸ್ ಎಲ್ಲರೂ ಈ ಸಿನಿಮಾದ ತುಂಬಾ ಪ್ರಮುಖ ಪ್ರಮುಖ ಪಾತ್ರ ವಹಿಸಿರುವಂಥವ್ರೇನೆ. ಯಾಕಂದ್ರೆ ಅವರೆಲ್ಲರಿಂದನೂ ಈ ಸಿನಿಮಾ ಒಂದೊಂದು ಹಂತ ಮೇಲಕ್ಕೆ ಹೋಗ್ತಾ ಹೋಗಿದೆ. ಸೊ ಎಲ್ರಿಗೂ ಧನ್ಯವಾದ. ಇನ್ನೇನು ರಿವೀಲ್ ಮಾಡೋದಿದೆಯಾ? ಅದೇ ಮಾತಾಡಿದ್ರೆ ಭಯ ಆಗುತ್ತೆ. ಬಟ್ ಚೆನ್ನಾಗಿದೆ ಖಂಡಿತ, ಅದು ಮಾಡಬಾರ್ದು ಅಂತ ಹೇಳಿಲ್ಲ, ಮಾಡೇ ಮಾಡ್ತೀನಿ. ಏನಂತೀರಿ ನೀವು ಪಾತ್ರ? ಅದು ಆಗ್ಲೇಬೇಕಾಗುತ್ತಲ್ಲ. ಅಂದ್ರೆ ಒಬ್ಬ ಕಲಾವಿದನ ಜೀವನ ಎಷ್ಟು ಮಹಾ ಇರುತ್ತೆ, ಎಷ್ಟು ಸಿನಿಮಾ ಮಾಡ್ಬೋದು ಅಂತ ಅವನ ಜೀವನ ಕಾಲದಲ್ಲಿ ಮಾಡೋದನ್ನ ಅಟ್ಲೀಸ್ಟ್ ಪ್ರಾಮಾಣಿಕವಾಗಿ, ನಮ್ಮ ನಿಯತ್ತು ಯಾವಾಗಲೂ ಪ್ರೇಕ್ಷಕರಿಗೋಸ್ಕರ ಇರಬೇಕಲ್ಲ. ಪ್ರೇಕ್ಷಕರಿಗೋಸ್ಕರ ಸಿನಿಮಾ ಮಾಡೋದ್ರಿಂದ, ಅವರು ಸೇರಿ ಸಿನಿಮಾ ಕಂಪ್ಲೀಟ್ ಆಗೋದ್ರಿಂದ ಅವ್ರಿಗೆ ನಾವು ಸಿನಿಮಾ ಮಾಡ್ತಾ ಅಟ್ಲೀಸ್ಟ್ ನನಗೆ ತಿಳಿದ ಮಟ್ಟಿಗೆ ಪ್ರಾಮಾಣಿಕವಾಗಿರ್ಬೇಕು ಅವ್ರಿಗೆ ಅಂತ. ಬರೀ ದುಡ್ಡುಗೋಸ್ಕರ ಅಥವಾ ಏನೋ ಒಂದು ರೋಲ್ ಸಿಗುತ್ತೆ ಅಂತ ಮಾಡೋದಕ್ಕಿಂತ ಆದಷ್ಟು ಹೆಚ್ಚಿಗೆ ಪ್ರಯತ್ನ, ಪ್ರೇಕ್ಷಕರಿಗೆ ಪ್ರಾಮಾಣಿಕವಾಗಿರೋ ಪ್ರಯತ್ನ ಇರುತ್ತೆ. ಆ ಪ್ರಯತ್ನದಲ್ಲಿ ಕೆಲವು ಇಷ್ಟ ಆಗದೆ ಹೋಗೋದು ನನ್ನ ಕಲಿಕೆ, ಅದು ಅಷ್ಟೇ. ಆ್ಯಕ್ಚುಲಾಗಿ ಆ ಥರದ ಸಿನಿಮಾಗಳು, ಆ ಥರದ ರೋಲ್ಗಳು ಬಂದು ಸಕ್ಸಸ್ ಕೂಡ ಆಗಿರೋದಿದೆ, ನನ್ನ ಜಡ್ಜ್ಮೆಂಟ್ ತಪ್ಪಾಗಿರೋದು ಕೂಡ ಇದೆ. ಅದೆಲ್ಲ ಇದು ಸಹ ನನ್ನ ಗ್ರಹಿಕೆಯಲ್ಲಿ ಯಾವುದು ಸರಿ ಅನ್ಸುತ್ತೋ ಅದನ್ನ ಮಾಡ್ಕೊಂಡು ಹೋಗೋ ಪ್ರಯತ್ನ ಇದೆ. ಹಂಗಾಗಿ ಒಳ್ಳೆ ಪೊಲೀಸ್ಗೆ ಜಾಸ್ತಿ ಬರುತ್ತೆ, ಅದೊಂದಿದೆ ನಮ್ಮಲ್ಲಿ. ಮೋಸ್ಟ್ಲಿ ಆ ಪೊಲೀಸ್ ಬಗ್ಗೆ ಇರೋ ಭಯನೇ ಅನ್ಸುತ್ತೆ, ಅಥವಾ ಅವರ ಇಮೇಜನ್ನ ವೈಟ್ ವಾಶ್ ಮಾಡೋ ಪ್ರಯತ್ನ ಮಾಡ್ತೀವಿ ಅನ್ಸುತ್ತೆ ನಾವು. ಸೊ ಅದನ್ನ ತೊಳೆದು ಹೆಂಗಾದ್ರು, ಅಥವಾ ನಮ್ಮ ಭರವಸೆ ಇರ್ಬೋದು ಅದ್ರ ಬಗ್ಗೆ, ಅಥವಾ ನಮ್ಮ ಹೋಪ್ ಪೊಲೀಸರಿಗೆ ಹಿಂಗಿರಬೇಕು ಅಂತ. ಸಿನಿಮಾ ತೋರಿಸೋದೇ ಅಲ್ವಾ, ಸಿನಿಮಾ ನೆಗೆಟಿವ್ನೇ ತೋರಿಸ್ತಾ ಇದ್ರು. ಸಿನಿಮಾ ಮೂಲಕ ನಾವು ಈ ಥರದ್ದು ಇದ್ರೆ ಚೆನ್ನಾಗಿರುತ್ತೆ ಅಂತ ತೋರಿಸ್ತೀವಲ್ಲ, ಹಂಗಾಗಿ ಪೊಲೀಸರನ್ನೆಲ್ಲ ಒಳ್ಳೆಯವ್ರ ಥರ ತೋರಿಸ್ತೀವಿ. ನಮ್ಮಲ್ಲಿ ಇಷ್ಟೊಂದೆಲ್ಲ ಲಾಕಪ್ ಡೆತ್ಗಳಾಗ್ತಾ ಇದ್ದು, ಪೊಲೀಸ್ ಅಟ್ರಾಸಿಟಿ ಆಗ್ತಾ ಇದ್ರು, ಅವ್ರನ್ನ ಕೆಟ್ಟದಾಗ ತೋರಿಸಲ್ಲ. ಇನ್ನೊಂದು ಭಯನೂ ಇರುತ್ತೆ, ಪಿಕ್ಚರ್ ರಿಲೀಸ್ ಆಗಕ್ಕೆ ಬಿಡಲ್ಲ ಅಂತ. ಹೌದು, ಮಿಕ್ಕಿದೆ ಯಾವ್ದು ಸರ್? ಅದು ಕೆಟ್ಟದಾಗೇನಿಲ್ಲ, ಕಾಮಿಡಿ ಅದು. ಬಟ್ ಚೆನ್ನಾಗಿ ವರ್ಕ್ ಆಗಿದೆ. ನಾನು ಇವತ್ತಿನ ತನಕ ಎಷ್ಟೊತ್ತು ನಾನು ನಂಬಿ ಒಳ್ಳೆ ಸಿನಿಮಾ ಅಂತ ನಂಬ್ಕೊಂಡು ಮಾಡಿರೋದನ್ನೆಲ್ಲ ಯಾರು ಜ್ಞಾಪಿಸ್ಕೊಳ್ಳಲ್ಲ. ಸರ್ ನೀವು ಆ ಸಿನಿಮಾಲಿ ಟೀಗೆ ಮುದ್ದೆ ಕಲ್ಸ್ಕೊಂಡು ತಿಂತಿರಲ್ಲ, ಅದು ಸಖತ್ತಾಗಿತ್ತು ಅಂತ ಹೇಳ್ತಾರೆ. ಏನು ಮಾಡೋಕ್ಕಲ್ಲ, ಕಾಮಿಡಿ ಒಂಥರ ಹಾಡುಗಳ ಥರ, ಮ್ಯೂಸಿಕ್ ಥರ ಸುಮಾರು ಕಾಲ ಬದುಕಿದೆ. ಸರ್ ಖಂಡಿತ ಸಾಧ್ಯ ಇದೆ ಅನ್ಸುತ್ತೆ ಸರ್. ಯಾಕಂದ್ರೆ ಈಗ ತಾನೇ ಸಿದ್ಲಿಂಗಿ ಅವರ ಸಿನಿಮಾದ ಬಗ್ಗೆ ಮೆನ್ಷನ್ ಮಾಡಿದ್ವಿ. ಎಷ್ಟೋ ಸಿನಿಮಾಗಳು, ಬಂಗಾರದ ಮನುಷ್ಯ ಅಂತಲ್ಲ, ಬಂಗಾರದ ಮನುಷ್ಯ ಒಂದು ಸ್ಟ್ಯಾಂಡರ್ಡ್ ಆಗಿ ನಾವು ನೋಡೋಕೆ ಹೋದ್ರೆ ಅದು ತುಂಬಾ ಸಮಾಜದಲ್ಲಿ ಬದಲಾವಣೆ ತಂದಿದೆ. ಎಷ್ಟೋ ಜನ ಸಿಟಿಗೆ ಬಂದವರು, ಸಿಟಿ ಜೀವನಕ್ಕೆ ಅಟ್ರಾಕ್ಟ್ ಆಗಿ ಬಂದವರು ವಾಪಸ್ ಹಳ್ಳಿಗೆ ಹೋಗಿ, ಜೊತೆಗೆ ಕೋಆಪರೇಟಿವ್ ಮೂವ್ಮೆಂಟ್ಗೆ ತುಂಬಾ ದೊಡ್ಡ ಬೂಸ್ಟ್ ಆಗಿ ಬಂಗಾರದ ಮನುಷ್ಯ ಆಯಿತು. ಆ ಥರ ಸಿನಿಮಾ ತುಂಬಾ ಪ್ರಭಾವಶಾಲಿ ಮಾಧ್ಯಮ. ಗೊತ್ತಿಲ್ಲ ಸರ್, ಹೀಗೆ ಆಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಆಸೆ ಅಂತೂ ಇದೆ. ನಮ್ಮ ಎಲ್ಲರೂ ಅಷ್ಟೊಂದು ಪ್ರಾಮಾಣಿಕವಾಗಿ ದುಡ್ದಿದ್ದಾರೆ, ಪ್ರಯತ್ನನೂ ಅದಿದೆ. ಡೈರೆಕ್ಟರ್ ಹೇಳೋ ಥರ ಇರೋದು ಹೆಣ್ಣಿನ ಮನಸ್ಸಿನ ಒಳಗಡೆ ನೋಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಜೊತೆಗೆ ನೀವು ಹೇಳ್ತಾ ಇದ್ರಿ ಹೆಣ್ಣು ಕೊಲೆ ಅದ್ರ ಬಗ್ಗೆ ಎಲ್ಲ. ನನಗನ್ಸುತ್ತೆ ಅದು ಒಂದು ಇನ್ಸಿಡೆಂಟ್ ನಾವು ಅಷ್ಟು ದೊಡ್ಡದಾಗಿ ಮಾಡ್ಬಿಟ್ಟು ನೋಡ್ತಾ ಇದ್ದೀವಿ. ಅಲ್ಲ ನಾನು ಹೇಳ್ತೀನಿ, ಅದೇ ಈ 3 ಹೆಣ್ಮಕ್ಳು ಮಾಡಿರೋ ಮರ್ಡರ್ನ ನಾವು ಎಷ್ಟು ದೊಡ್ಡದಾಗಿ ಮಾತಾಡ್ತೀವಿ. 1000 ಹೆಣ್ಮಕ್ಳು ಕೊಲೆ ಆಗ್ತಾ ಇದೆ, ಒಂದೊಂದು ನಿಮಿಷಕ್ಕೆ ಎಷ್ಟು ರೇಪ್ಗಳಾಗ್ತಾ ಇದೆ. ಸೊ ನಾವೇನ್ ಮಾಡ್ತೀವಿ, ಅದೇ ಇದು ತುಂಬಾ ಎದ್ದು ಕಾಣಿಸೋದ್ರಿಂದ ಇದನ್ನ ತಗೊಂಡು ಹೆಣ್ಣನ್ನ ವಿಲನೈಸ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಹಾಗಾಗಿ ನಮ್ಮ ಸಿನಿಮಾದಲ್ಲಿ ಏನಂದ್ರೆ
ಹೆಣ್ಣಿನ ಮನಸ್ಸಲ್ಲಿ ಅಂತಂದ್ರೆ ಹೆಣ್ಣಿನ ಕ್ರಿಮಿನಲ್ ಮನಸ್ಸಿನೊಳಗಡೆ ಅಂತಲ್ಲ, ಹೆಣ್ಣಿನ ಮನಸ್ಸಿನೊಳಗಡೆ ನೋಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅದರೊಳಗಡೆ ಇರುವಂಥ ಗಂಡಿನ ಬಗೆಗಿನ ಪೂರ್ವಾಗ್ರಹಗಳನ್ನು ತೆಗೆಯೋ ಪ್ರಯತ್ನವೂ ಆಗಿರ್ಬೋದಲ್ಲ, ಅಥವಾ ಗಂಡಿನ ತಲೆ ಒಳಗಡೆ ಇರೋ ಪೂರ್ವಾಗ್ರಹಗಳನ್ನು ತೆಗೆಯೋ ಪ್ರಯತ್ನವೂ ಆಗಿರ್ಬೋದಲ್ಲ. ಸೊ ಟೋಟಲಿ ಒಂಥರ ಸೊಸೈಟಲ್ ಡಿಟಾಕ್ಸ್ ಅನ್ಸುತ್ತಲ್ಲ ಇದು. ಗೊತ್ತಿಲ್ಲ, ಸಿನಿಮಾ ನೋಡ್ತಾ ಇಲ್ಲ ಅಂತ ಅನ್ನೋದಕ್ಕೆ ಬೇಕಾದಷ್ಟು ಕಾರಣಗಳಿರ್ಲಿಕ್ಕೆ ಸಾಧ್ಯ ಇದೆ. ಎಲ್ಲ ಭಾಷೆಗಳಿಗೂ ಈ ಸಮಸ್ಯೆ ಇದೆ. ಜೊತೆಗೆ ಅವರವರು ಕಂಡಂಥ ಅವರವ್ರಿಗೆ ತೋರಿಸಿದಂಥ ಪರಿಹಾರಗಳನ್ನು ಕಂಡುಕೊಂಡಿದ್ದಾರೆ. ಒಂದು ವೇಳೆಗೆ ಮಲಯಾಳಂ ಸಿನಿಮಾ ಅದರಲ್ಲಿ ತುಂಬ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳ್ಬೋದು. ಬೇರೆ ಸಿನಿಮಾ ಇಂಡಸ್ಟ್ರಿಗಳು ಹೆಚ್ಚಿಗೆ ಒಂದು ಲೆವೆಲ್ಗೆ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳ್ಬೋದು. ಕನ್ನಡದಲ್ಲಿ ಈಗಲೂ ಸಹ ತುಂಬ ದೊಡ್ಡ ಸಮಸ್ಯೆ ಇದೆ, ಬೇಕಾದಷ್ಟು ಕಾರಣ ಇದೆ. ಆ ಕನ್ನಡ ಎಷ್ಟು ಉದ್ದಕ್ಕೆ ಮಾತಾಡ್ತಾ ಹೋಗ್ಬೋದು. ಒಂದೊಂದು ಬಂಡವಾಳದಿಂದ ಹಿಡಿದು ಬಂಡವಾಳ ಹಾಕೋರಿಂದ ಹಿಡಿದು ಸಿನಿಮಾ ಮಾಡೋರಿಂದ ಹಿಡಿದು ಆಡಿಯನ್ಸ್ ತನಕ ಬೇಕಾದಷ್ಟು ಬದಲಾವಣೆಗಳು, ಬೇಕಾದಷ್ಟು ಅದರ ಬಗ್ಗೆ ಚಿಂತನೆ ಆಗಬೇಕಾಗಿದೆ ಅಂತ ನನಗನ್ಸುತ್ತೆ. ಹೀಗೆ ಅಂತ ಒಂದೇ ಕಾರಣ ಆಗೋದಿಲ್ಲ, ಅಥವಾ ಒಬ್ಬರನ್ನೇ ಬರೀ ಪ್ರೇಕ್ಷಕರು ಬರ್ತಾ ಇರ್ತಾ ಪ್ರೇಕ್ಷಕರನ್ನ ಮಾತ್ರ ನಾವು ಬ್ಲೇಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರೇಕ್ಷಕರು ಬರದೇ ಇರೋದಕ್ಕೆ ನಾವು ಕಾರಣ ಆಗಿರ್ತೀವಿ. ಸೊ ನಮ್ಮ ಸಿನಿಮಾಗಳು ಆ ಸ್ಟ್ಯಾಂಡರ್ಡ್ ಅಥವಾ ಅವರ ಆಸಕ್ತಿಯನ್ನು ಕೆರಳಿಸುವ ಮಟ್ಟಕ್ಕೆ ಇಲ್ಲ ಅಂತಂದ್ರೆ ಅದಕ್ಕೆ ಅವರು ಕಾರಣ ಆಗಿರ್ತಾರೆ. ಹೆಚ್ಚು ಕಡಿಮೆ ಸಿನಿಮಾ ಆಡಿಯನ್ಸ್ನ ಪ್ರತಿಫಲಿಸುತ್ತೆ ಅಂತ ಹೇಳ್ತೀವಲ್ಲ, ಕನ್ನಡಿ ಹಿಡಿದಾಗಿ ಎಲ್ಲ ಮಾಧ್ಯಮಗಳು ಸಹ ಆ ಥರ ಕನ್ನಡಿ ಹಿಡಿದಿದ್ದೀವಿ ಅಂತಂದ್ರೆ ಇದನ್ನು ನೋಡ್ತಾ ಇಲ್ಲ ಅಂದ್ರೆ ಕನ್ನಡಿಯಲ್ಲಿ ಅವ್ರ ಮುಖ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಅಂತ, ಅಥವಾ ನಾವು ಸರಿಯಾಗಿ ತೋರಿಸ್ತಾ ಇಲ್ಲ, ಏನೋ ಒಂದಿದೆ. ಸೊ ಬೇಕಾದಷ್ಟು ಇದೆ ಸಮಸ್ಯೆಗಳು. ಅದ್ರಲ್ಲಿ ನಾವು ಎಲ್ಲರೂ ಸೇರಿಕೊಂಡು, ಇನ್ಕ್ಲೂಡಿಂಗ್ ಪ್ರೇಕ್ಷಕರು, ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು ಎಲ್ಲರೂ ಸೇರಿಕೊಂಡು ಇದನ್ನ ಸರಿ ಮಾಡ್ಕೊಂಡ್ರೆ ಖಂಡಿತ. ಯಾಕಂದ್ರೆ ಒಂದೊಂದು ಸಿನಿಮಾಗಳು ಓಡ್ತು. ಈಗ ಸೋ ಓಡ್ತು, ಅದು ಓಡ್ತು ಅಂದ್ರೆ ಥಿಯೇಟರ್ಗೆ ಚೆನ್ನಾಗಿ ಬರೋದಕ್ಕೆ ರೆಡಿ ಇದ್ದಾರೆ. ಅವ್ರನ್ನ ಕರ್ಕೊಂಡ್ಬರೋದಕ್ಕೆ ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟು ಸರಿಯಾಗಿ ಕರ್ಕೊಂಡ್ಬರೋದಕ್ಕೆ. ಅದೊಂದು ಸಕ್ಸಸ್ ಆದರೂ ಅದನ್ನ ರಿಪೀಟ್ ಮಾಡ್ಲಿಕ್ಕೆ ಆಗಿಲ್ಲ. ನಾವು ಸೇಮ್ ಫಾರ್ಮುಲಾ ಟ್ರೈ ಮಾಡ್ತೀವಿ ಹೊರತು ಅದರಲ್ಲಿ ಸರಿಯಾದ ಕಾರಣಗಳನ್ನ ಗುರುತಿಸಿ ಅದನ್ನ ರಿಪೀಟ್ ಮಾಡೋದು ನಮಗೆಲ್ಲ ಆಗ್ತಾ ಇಲ್ಲ ಅನ್ಸುತ್ತೆ. ಅದನ್ನ ಮಾಡಬೇಕು, ಪ್ರಯತ್ನ ಅಂತೂ ಇದ್ದೇ ಇದೆ. ಎಷ್ಟೆಲ್ಲ ಸೋಲಿದ್ರೂ ಮಾಡ್ತಾ ಇದ್ದೀವಿ ಅಂತಂದ್ರೆ ತುಂಬ ಒಂಥರ ಮನಸ್ಥೈರ್ಯ ಇರುವಂಥ ಒಂದು ಕಲಾ ಮಾಧ್ಯಮ ಇದು ಅಂತ ಅನ್ಸುತ್ತೆ. ಜೊತೆಗೆ ಅಷ್ಟೊಂದು ಕಮಿಟ್ಮೆಂಟ್ ಇರೋದು, ಅಷ್ಟೊಂದು ಲಾಸ್ ಆಗ್ತಾ ಇದ್ದಾಗ ಆ ಪ್ರೊಡ್ಯೂಸರ್ಗಳು ದುಡ್ಡು ಹಾಕ್ತಾನೆ ಇದ್ದಾರೆ, ಕಲಾವಿದರು ದುಡ್ಡು ಇಲ್ದಿದ್ರು ಬಂದು ಆಕ್ಟ್ ಮಾಡ್ತಾನೆ ಇದ್ದಾರೆ, ಟೆಕ್ನಿಷಿಯನ್ಸು ಸಕ್ಸಸ್ ಸಿಗದೇ ಇದ್ರು, ದುಡ್ಡು ಸಿಗದೇ ಇದ್ರು ಸಿನಿಮಾಗಳನ್ನ ಮಾಡ್ತಾನೆ ಇದ್ದಾರೆ. ಪ್ರಯತ್ನ ಅಂತೂ ಇದ್ದೇ ಇದೆ. ಎಲ್ಲಿ ಸೋಲ್ತಾ ಇದೀವಿ ಅಂತ ಹುಡ್ಕೋಬೇಕಾಗ್ತದೆ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪ್ರಶ್ನೆಗೂ ಆಲ್ರೆಡಿ ಕಿಶೋರ್ ಅವರು ಬಹಳಷ್ಟು ವಿಷಯಗಳನ್ನ ಹೇಳಿದ್ದಾರೆ. ಸೊ ನನಗೆ ಅಷ್ಟೊಂದು ಕ್ವೆಶನ್ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಸಿನಿಮಾದ ಚಿತ್ರಕಥೆ ಬಗ್ಗೆನೂ ಅಷ್ಟು ಗೊತ್ತಿಲ್ಲ. ಆದರೆ ಒಂದೇ ಒಂದು ಖುಷಿ ಇದೆ, ರಾಮ್ ಪ್ರಸಾದ್ ಸರ್ ಯಾವುದೇ ಚಿತ್ರ ಮಾಡಿದ್ರು ಒಂದು ಒಳ್ಳೆ ಪಾತ್ರನ ನನಗೆ ಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚೆನೂ ಕೇಳಿದ್ರಂತೆ, ಬಟ್ ನಂಗೆ ಜ್ಞಾಪಕ ಇಲ್ಲ. ಬಟ್ ಲಂಕೆಯಲ್ಲಿ ನಾನು ಅವ್ರ ಜೊತೆ ಅವ್ರ ಡೈರೆಕ್ಷನಲ್ಲಿ ಅಭಿನಯಿಸುವಂಥ ಅವಕಾಶ ಇತ್ತು. ಸೊ ಈಗ ಈ ಚಿತ್ರದಲ್ಲಿ ಒಂದು ಒಳ್ಳೆ ಪಾತ್ರ ಇದೆ. ಸೊ ದಟ್ಸ್ ಇಟ್. ಥ್ಯಾಂಕ್ ಯು ವೆರಿ ಮಚ್ ರಾಮ್ ಪ್ರಸಾದ್ ಸರ್. ಸರ್ ಇವಾಗ ತಾನೇ ಹೇಳಿದ್ರು ಹೇಳಂಗಿಲ್ಲ ಅಂತ, ಮತ್ತೆ ಮನೆ ಕೇಳಿದ್ರೆ ಹೇಗೆ? ಇಲ್ಲ ಇಲ್ಲ, ಆ ಥರದ್ದೇನಿಲ್ಲ. ಇಟ್ಸ್ ಅ ಪಾಸಿಟಿವ್ ರೋಲ್. ಸಾರಿ, ನೀವು ಡಿಟಾಕ್ಸ್, ನಾವು ಡಿಟಾಕ್ಸ್ ಆಗ್ತಾ ಇದೀವ? ಯಾ ಶೋರ್, ಮೇ ಬಿ ನಮ್ಮ ಯೋಚನೆಗಳು ಬದಲಾಗ್ಬೋದು, ಯಾರಿಗೆ ಗೊತ್ತು. ಥ್ಯಾಂಕ್ ಯು ವೆರಿ ಮಚ್. ಒಂದು ಹುಡುಗ ಅದ್ಭುತವಾಗಿ ಹೆಸರು ಮಾಡಿ ತುಂಬಾ ಖುಷಿ ಅನ್ಸುತ್ತೆ. ವರುಣ್ ಬದಲಾಗಿದ್ದಾರೆ ಅದ್ಭುತವಾಗಿ. ನಮ್ಮ ಸಿನಿಮಾನಲ್ಲಿ ಒಂದು ಅದ್ಭುತವಾದ ನಟನೆ ಕೂಡ ಮಾಡಿದ್ದಾರೆ. ಪಾತ್ರದ ಬಗ್ಗೆ ಹೇಳ್ತಾರಾ? ಗೊತ್ತಿಲ್ಲ. ಮೊದಲನೇದಾಗಿ ಜೈ ಶ್ರೀರಾಮ್. ಬಂದಿರೋ ಎಲ್ಲ ಮೀಡಿಯಾ ಸೀನಿಯರ್ಸ್ಗೆ, ಸುಬ್ರಿಗೆ ಎಲ್ರಿಗೂ ನಮಸ್ಕಾರ. ಕಿಶೋರ್ ಸರ್ಗೆ, ಸರ್ ಥ್ಯಾಂಕ್ ಯು. ಮೊದಲನೇದಾಗಿ ರಾಮ್ ಪ್ರಸಾದ್ ಸರ್ ನಮ್ಮನ್ನಂಟು ಡಾನ್ಸಿಂದ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನನ್ನ ಡಾನ್ಸ್ ನೋಡಿ ಅವರ ಸೀನಿಯಾರಿಟಿ ನಾನು ತುಂಬ ಕೇಳ್ಪಟ್ಟಿದ್ದೆ. ಅವಾಗ ಅವ್ರು ಸ್ಟೇಜ್ ಮೇಲಿಂದ ಎಲ್ಲ ಹೇಗೆ ಪಲ್ಟಿ ಹೊಡಿತಾ ಇದ್ರು ಅಂತ. ಸೊ ಅದರಿಂದ ಸ್ಟಾರ್ಟ್ ಆಗಿ ಅವರು ನಾನು ಯಾವಾಗ ಬಾಂಬೆಯಿಂದ ಬಂದು ಅವರ ಫಸ್ಟ್ ಚಿತ್ರಕ್ಕೆ ಆ್ಯಕ್ಚುಲಿ ಕೇಳಿದರು. ಬಟ್ ಕಾರಣಾಂತರದಿಂದ ಅದು ಹಾಗಕ್ಕೆ ಆಗಿರಲಿಲ್ಲ. ಸೊ ಈ ಟೈಮು ಒಂದು ಅದ್ಭುತವಾದ ಒಂದು ಪಾತ್ರ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಹೇಳೋದು, ಒಂದು ಒಳ್ಳೆ ಫೈಟ್ಸ್ ಇದೆ, ಡಾನ್ಸ್ ಇದೆ. ನನ್ನ ಟ್ಯಾಲೆಂಟಲ್ಲಿ ಏನೇನಿದೆಯೋ ಅದನ್ನು ಪೂರ್ಣವಾಗಿ ಉಪಯೋಗಿಸ್ಕೊಂಡಿದ್ದಾರೆ ಸರ್ ಅಂತಲೇ ಹೇಳ್ಬೋದು. ಅಷ್ಟೇ, ನಥಿಂಗ್ ಮೋರ್ ದೆನ್ ದಿಸ್. ಸರ್ ಯಾವಾಗ ಆಪರ್ಚುನಿಟೀಸ್ ಕಡಿಮೆ ಆಯಿತು ಹೆಸರು ಚೇಂಜ್ ಆಗೋಯ್ತು ಸರ್. ಹ್ಞೂ ಸರ್, ಪರವಾಗಿಲ್ಲ ಸರ್. ಇವಾಗ ಆ್ಯಕ್ಚುಲಿ ಹೌದು, ಆಲ್ಮೋಸ್ಟ್ ಈ ಸಿನಿಮಾ ಇದೆ ಸರ್.
ಇಲ್ಲ ಸರ್, ನಮ್ಮ ಗುರುಗಳಿದ್ದಾರೆ, ರಾಮಮೂರ್ತಿ ಗುರುಗಳಂತ, ಅವರು ಕೊಟ್ಟಿದ್ದಾರೆ. ವರುಣ ಅಂದರೆ ನೀನು ಅವಾಗ ಬಂದು ಮಳೆ ಬಂದು ಹೋಗ್ತಾ ಇರ್ತೀಯ, ಸ್ವಲ್ಪ ಅದ್ಭುತವಾಗಿರೋ ನಿನ್ನ ಟ್ಯಾಲೆಂಟ್ಗೆ ಸ್ವಲ್ಪ ಶೈನ್ ಆಗುವಂಥ ಅದ್ಭುತ ಅಂತ ಹೆಸರು ಕೊಟ್ಟಿದ್ದಾರೆ. ಇಲ್ಲ 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 ಆಯ್ತು, ಕೊಡ್ತೀನಿ ಖಂಡಿತ. ಗುರುವಿನ ಸದಾಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಅದ್ಭುತ್. ಇನ್ನು ಕಿರೀಶಾ ತಾರಿಕಾ ದೇವಿ. ಫಸ್ಟ್ಲಿ ದಿಸ್ ಮೈ ಫಸ್ಟ್ ಪ್ರೆಸ್ ಮೀಟ್, ಬಟ್ ಬಂದಿರೋ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ರಾಮ್ ಸರ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಅಷ್ಟು ಐ ಡೋಂಟ್ ವಾಂಟ್ ಟು ಸೇ ಎನಿಥಿಂಗ್ ರೈಟ್ ನಫ್, but it's been a wonderful experience to share the stage with Kishore sir and all the senior actors here, and my heartfelt gratitude for Ram sir again. ಸ್ವಲ್ಪ ನರ್ವಸ್ ಆಗ್ತಿದೆ, ಅದರಿಂದ ಕ್ಲಿಯರ್ ಆಗಿ ಮಾತಾಡ್ಲಿಕ್ಕೆ ಆಗ್ತಿಲ್ಲ. ಶೋರ್ ಸರ್. ಸೊ ನಮ್ಮ ಅಪ್ಪ ಮತ್ತು ಮಮ್ಮಿನೂ ಬಂದಿದ್ದಾರೆ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಮೈ ಬೆಸ್ಟ್ ಫ್ರೆಂಡ್. ಆ್ಯಂಡ್ ಇವತ್ತಿನ ಈವೆಂಟ್ ಟೈಟಲ್ ಲಾಂಚ್ ಬಗ್ಗೆ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಟೈಟಲ್, ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಫಾರ್ ಮೋರ್ ಲವ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಸಾರಿ, ಆ್ಯಕ್ಚುಲಿ 2 ಕಲರ್ಸ್ ಡಿಸೈಡ್ ಆಗಿತ್ತು. ಎಂತ್ ಮೂಮೆಂಟಲ್ಲಿ ಬ್ಲ್ಯಾಕ್ ಅಂದರು, ಬಟ್ ಆ್ಯಕ್ಚುಲಿ ಸುಚೇಂದ್ರ ಪ್ರಸಾದ್ ಸರ್ ಒಬ್ಬರೇ ಬ್ಲೂ ಹಾಕಬಾರ್ದು ಅಂತ ಹೇಳಿ ಅವರು ಅಲ್ಲ ಸರ್. ಥ್ಯಾಂಕ್ ಯು. ಸಿನಿಮಾ ಮಾಡ್ತಿದ್ದೀನಿ, ಬೇರೆ ಸಿನಿಮಾನು ಹಲಗಲ್ಲಿ ಅಂತ ಮಾಡ್ತಿದ್ದೀನಿ, ಬಟ್ ಪ್ರೆಸ್ ಮೀಟ್ ಫಸ್ಟ್. ಸಾರಿ, 3ನೇ ಸಿನಿಮಾ. ಥ್ಯಾಂಕ್ ಯು. ಕೃಷ್ಣನಿಗೆ ಬಹಳ ಇಷ್ಟದ ಒಂದು ಖಾದ್ಯದ ಹೆಸರು ಕಿರೀಶಾ ಅಂತ. ಸೊ ನೀವು ಎಲ್ಲರಿಗೂ ಇಷ್ಟವಾಗುವಂಥ ನಟಿಯಾಗಲಿ, ಶುಭವಾಗಲಿ ತಮಗೆ ಅಂತ ಹಾರೈಸ್ತಾ, ಇನ್ನು ನಮ್ಮ ಅನ್ನದಾತೆ ಸುರೇಖಾ ರಾಮ್ ಪ್ರಸಾದ್ ಹಿಂದಿರುವಂಥ ಮಹಿಳಾ ಶಕ್ತಿ ಏನು ಹೇಳ್ತಾರೆ? ಶ್ರೀ ಖುಷಿ ಆಗುತ್ತೆ ನಿಮ್ಮನ್ನ ಮತ್ತೆ ಮೀಟ್ ಮಾಡಿದ್ದು. ಲಂಕೆಗೆ ತುಂಬ ನೀವು ತುಂಬ ನಮ್ಮನ್ನು ಎಂಕರೇಜ್ ಮಾಡಿ ಸಪೋರ್ಟ್ ಮಾಡಿದ್ರಿ. ಡಿಟಾಕ್ಸ್ಗೂ ಕೂಡ ನಿಮ್ಮ ಸಹಾಯ, ನಿಮ್ಮ ಪ್ರೀತಿ ಇರಲಿ ಅಂತ ನಾನು ಥ್ಯಾಂಕ್ ಯು, ಸಿಗಲಿ ಅಂತ ನಾನು ಯಾಕೆ ಸರ್ ಓಕೆ, ಹೆಚ್ಚು ಸಿನಿಮಾ ನಿಮ್ಮ. Guys, my name is Ritania, and and sorry for not speaking Kannada. I don't know much of Kannada, so that's why yeah. Any questions? ಅದಕ್ಕಿಂತ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತಾರೆ, ಅವಾಗ ನಾನು ಹೇಳ್ತೀನಿ. ಆದರೆ ಹೇಳೋ ಹಾಗೆ ಸರ್ ತುಂಬ ಚೆನ್ನಾಗಿ ಎಲ್ಲರನ್ನೂ ಕಾಸ್ಟಿಂಗ್ ಮಾಡಿದ್ದಾರೆ. ಅದರಲ್ಲಿ ಕಿಶೋರ್ ಸರ್ನ ಮಾತ್ರ ಮಿಸ್ ಮಾಡಲಿಲ್ಲ. ಅವರು ಫಸ್ಟ್ ಡೇ ಇಂದಾನು ನನಗೆ ಅವರೇ ಬೇಕು ಅಂತ, ಅವ್ರ ಡೇಟ್ ಸಿಗ್ತಾ ಇಲ್ಲ, ಬಟ್ ಸ್ಟಿಲ್ ಅವರೇ ಬೇಕು ಅಂತ ವೆಯ್ಟ್ ಮಾಡ್ತಾ ಕುತ್ಕೊಂಡಿದ್ರು. ಅವ್ರು ಬೇರೆ ಯಾರನ್ನೇ ಇಮ್ಯಾಜಿನ್ ಮಾಡೋದು ಎಂಡಲ್ಲಿ ಕಿಶೋರ್ ಸರ್ನೇ ಬರ್ತಾ ಇತ್ತು, ಅವರಿಗೆ ಅದೇ ಹೆಸರೇ ಬರ್ತಾ ಇತ್ತು. ಸರ್ ನಂಗೆ ಫಸ್ಟ್ ಡೇ ಇಂದ ಸ್ಟೋರಿ ಹೇಳುವಾಗ ಕಿಶೋರ್ ಸರ್ನೇ ಮೈಂಡಲ್ಲಿ ಇಟ್ಕೊಂಡು ಮೂವಿನ ಮಾಡಿರೋ ಥರ ಇತ್ತು ಅದು. ಸೊ ನಾನು ಹೇಳಿದೆ, ಸರ್ ನೀವು ಬೇರೆ ಯಾರಿಗೂ ಚೇಂಜ್ ಮಾಡಬೇಡಿ, ಸರೇ ಇರಲಿ, ಕಿಶೋರ್ ಸರೇ ಇರಲಿ, ಅವ್ರ ಡೇಟ್ ಸಿಕ್ಕಿಲ್ಲ, ವೆಯ್ಟ್ ಮಾಡೋಣ ಸರ್, ಪರವಾಗಿಲ್ಲ ಅಂತ ಫಸ್ಟ್ ಡೇ ಇಂದ ಅವರಿಗೆ ವೆಯ್ಟ್ ಮಾಡಿರುವಂಥ ಮೂವಿ ಇದು. ಆ್ಯಂಡ್ ಕಿಶೋರ್ ಸರ್ನ ನೀವು ಇಷ್ಟು ವರ್ಷ ನೋಡದೇ ಇರುವಂಥ ರೋಲ್ ಅದು. ಆ್ಯಕ್ಚುಲಿ ನೀವು ಡೆಫಿನೆಟ್ ಆಗಿ ನೋಡಿರೋಕ್ಕೆ ಚಾನ್ಸೇ ಇಲ್ಲ, ಆ ಥರ ರೋಲ್ ಇದೆ ಅವ್ರದ್ದು. ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮೂವಿ ಸರ್ ತುಂಬ ಇಂಪ್ರೂವೈಸ್ ಮಾಡಿ ತುಂಬ ಸಿಂಪಲ್ ಅಂದ್ಕೊಂಡಿದ್ರು, ಬಟ್ ಈಗ ಸಕ್ಕತ್ತಾಗಿ ಬಂದಿದೆ. ಎಲ್ಲರೂ ಎಡ್ಜಲ್ಲಿ ಕುತ್ಕೊಂಡು ನೋಡುವಂಥ ಮೂವಿ. ನಾವಿರುವಂತಹ ಈ ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ಎಲ್ಲರೂ ವಶೀಕರಣಕ್ಕಾಗಿ ಚಿತ್ರ ಮಾಡ್ತಾರೆ, ಆದರೆ ಇದು ನಿರ್ವಿಷೀಕರಣಕ್ಕಾಗಿ ಚಿತ್ರ ಮಾಡ್ತಿದ್ದಾರೆ. ಸಮಾಜದ ಕೊರೆಗಳನ್ನೆಲ್ಲ
ಎಲ್ಲರೂ ಉದ್ಯಮ ರೀತಿಯಲ್ಲಿ ಕೆಲಸ ಮಾಡಿದರೆ ರಾಮ್ ಪ್ರಸಾದ್ ಅದನ್ನು ಮಾಧ್ಯಮ ಅಂತ ಸ್ವೀಕಾರ ಮಾಡಿದ್ದಾರೆ. ಈ ಹಿಂದಿನ ಚಿತ್ರಗಳಿಗೂ ನಾವು ಒಟ್ಟಿಗೆ ಪ್ರಯಾಣ ಮಾಡಿದ್ದೇವೆ. ಈ ಚಿತ್ರವನ್ನು ಅವರು ಭಾಳ ಈ ಹಿಂದಿನಂತೆಯೇ ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ತಿದ್ದಾರೆ. ಆ ಕಷ್ಟ ಇಷ್ಟಗಳನ್ನು ಒಪ್ಪಿಕೊಂಡೇ ಈ ಚಿತ್ರದ ಭಾಗವಾಗಿ ದುಡಿದಿದ್ದಕ್ಕೆ ನನಗೂ ತುಂಬ ಹೆಮ್ಮೆ ಅನಿಸುತ್ತೆ. ವಶೀಕರಣ ಯಾಕೆ ಹೇಳಿದ್ದೀನಿ ಅಂತಂದರೆ, ಸಾಮಾನ್ಯವಾಗಿ ಜನರನ್ನು ಸೆಳೆಯೋದಕ್ಕಾಗಿ ಅಂತೇಳಿ ನಾವು ಚಿತ್ರ ಮಾಡ್ತಿರ್ತೇವೆ. ನಮ್ಮ ಚಿತ್ರವನ್ನೇ ಬಂದು ನೋಡಿ ಅಂತ ಹಕ್ಕೊತ್ತಾಯ ಮಾಡ್ತೇವೆ. ಆದರೆ ಈ ಚಿತ್ರವನ್ನು ನಿರ್ವಿಷೀಕರಣ ಮಾಡ್ಕೊಂಡಿದ್ರೆ ವಿಷಯ ಎಷ್ಟು ಉಳಿದಿರ್ಬೋದು ನಮ್ಮಲ್ಲಿ ಅನ್ನೋದನ್ನು ಸಾರಿ ಸಾರಿ ಹೇಳ್ತಾ ಇದೆ. ಹಿರಣ್ಯನವರು ಒಂದ್ಸಲಿ ಒಂದು ಮಾತು ಹೇಳಿದರು. ಇಲ್ಲಿ ಪ್ರಭಾವ ಪರಿಣಾಮದ ಬಗ್ಗೆ ಎಲ್ಲ ಮಾತಾಡ್ಕೊಂಡ್ವಲ್ಲ, ಅದ್ರ ಬಗ್ಗೆ ನೆನಪಾಯಿತು. ಸಭೆ ತುಂಬಿದ ಸಭೆಯಲ್ಲಿ ಒಮ್ಮೆ ಅವರು ಯಾರು ಹೇಳಿದ್ರಂತೆ, ನೋಡಿ ನೀವು ಲಂಚಾಚಾರ ಭ್ರಷ್ಟಾಚಾರ ಎಲ್ಲ ನಾಟಕಗಳನ್ನು ತುಂಬ ಮಾಡಿದ್ದೀರಿ, ಏನಾದರೂ ಬದಲಾವಣೆ ಆಗಿದೆಯೇ ಸಮಾಜದಲ್ಲಿ? ಬದಲಾವಣೆ ತರೋಕ್ಕೆ ಸಾಧ್ಯವಿದೆಯೇ? ಲಂಚ ನಿಂತಿದೆಯೇ ಅಂದಾಗ ಥಟ್ಟನೆ ಕೊಟ್ಟಂಥ ಉತ್ತರ ಹಿರಣ್ಯನವರು ಖಂಡಿತ ನಿಂತಿದೆ ಅಂತ ಹೇಳಿದ್ರು. ಎಲ್ಲಿ ಇಷ್ಟೊಂದೆಲ್ಲ ವ್ಯತ್ಯಾಸ ಕಾಣ್ತಾ ಇದೆ ಸಮಾಜದಲ್ಲಿ, ಎಲ್ಲಿ ನಿಂತಿದೆ ಅಂತ ಕೇಳಿದಾಗ, ನಿಂತಿದೆ ನೋಡಿ, ಲಂಚ ಭ್ರಷ್ಟಾಚಾರ ಎಲ್ಲ ಗಟ್ಟಿಯಾಗಿ ನಿಂತಿದೆ ಅಂತ. ನಿರ್ವಿಷೀಕರಣ ಒಂದು ಮಾಧ್ಯಮದ ಮುಖಾಂತರ ಸುಲಭ ಸಾಧ್ಯವಲ್ಲ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವೀಗಿಟ್ಟಿರುವ ದಾಪುಗಾಲಿದೆಯಲ್ಲ, ಅದಕ್ಕೆ ಬೇಕಾಗಿರೋದು ಒಂದು ಮನಸ್ಥಿತಿ. ಮನೆಯಿಂದಲೇ ಆರಂಭವಾಗಬೇಕಾಗಿರುವಂಥ ದಾನ ಪ್ರಕ್ರಿಯೆ ಅದು. ದಾನ ಮಾಡೋದಕ್ಕೆ ಬೇಕಾಗಿರೋದು ಒಂದು ಸಂಗ್ರಹ. ಈ ಸಂಗ್ರಹ ನಮ್ಮೆಲ್ಲರಿಗೂ ಗೊತ್ತಿದೆ. ಅನ್ಯಗ್ರಹವಾಸಿಗಳಾಗಿ ಬದುಕ್ತಿರುವಂಥವರು ಸಂಗ್ರಹ ಹೇಗೆ? ನಮ್ಮ ನೆಲದಲ್ಲೇ ನಾವು ಆದರೆ ಅನ್ಯ, ಬೇರೆನ್ನೆಲ್ಲಿ ಆಗುವೆವು ಮಾನ್ಯರಾಗೋದಕ್ಕೆ ಈ ಥರದ ದೃಶ್ಯ ಮಾಧ್ಯಮದ ಬಳಕೆ ಮಾಡುವಂಥದ್ದು ಅನೂಚಾರ ನಡ್ಕೊಂಡ್ಬಂದಂಥ ಪದ್ಧತಿ. ಈ ಪದ್ಧತಿ ರದ್ದತಿ ಆಗದೇ ಇರಲಿ. ರಾಮ್ ಪ್ರಸಾದ್ ಅಂಥವರು ಇಂಥ ಅನೇಕ ಮಾಧ್ಯಮದ ಸದ್ಬಳಕೆ ಚಿತ್ರಗಳನ್ನು ಮಾಡ್ತಾ ಹೋಗಲಿ ಅನ್ನೋದೊಂದು ಆಶಯಕ್ಕಾಗಿ ಜೊತೆಗೂಡಿದ್ದೇನೆ. ಅವರು ಈ ಹಿಂದೆ ಬೇರೆ ಚಿತ್ರಗಳಿಗೂ ಹೇಳಿದ ಹಾಗೆ ಈ ಚಿತ್ರಕ್ಕೂ ಪೂರ್ಣ ಅಂದ ಏನು ಚಿತ್ರದ್ದು ಪೂರ್ಣ ಕಥೆ ಅಂತ ನನಗೂ ಹೇಳಿಲ್ಲ. ಅವರು ಈ ಪಾತ್ರಕ್ಕೆ ಹೀಗಿರಬೇಕು, ಇದಾದರೆ ಒಳ್ಳೆಯದು ಅನ್ನೋ ಮಾತನ್ನು ಹೇಳಿದ್ದಾರೆ. ಆ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ದೇಶಕರ ಮಾಧ್ಯಮ ಆಗಿರೋದ್ರಿಂದ, ನಿರ್ದೇಶಕರ ನಟನವಾಗಿರೋದ್ರಿಂದ ಅವರು ಹೇಳಿಕೊಟ್ಟದನ್ನು ಚಾಚು ತಪ್ಪದೆ ಮಾಡಲಾಗಿದೆ. ಈ ಇಡೀ ತಂಡಕ್ಕೆ ವಿಶೇಷವಾದ ಮನ್ನಣೆ, ಆಭಾರ ಜೊತೆಗೆ ತಾವೆಲ್ಲರೂ ಎಂದಿನಂತೆ ಕೈ ಹಿಡಿದು ನಡೆಸಿ ಇದನ್ನು ದಡ ಸೇರಿಸಬೇಕು ಅಂತ ನಾನು ವಿನಮ್ರಪೂರ್ವಕವಾಗಿ ಬಾಗಿದ ಶಿರ ಮುಗಿದ ಕರದ ನಮನೊಂದೊಟ್ಟಿಗೆ ತಿಳಿಸ್ಬೇಕು. ಮನಸ್ಸಿಲ್ಲದ ಶಾಸ್ತ್ರ ಇವನು, ಅನ್ಯಮನಸ್ಕ ಶಾಸ್ತ್ರ ಇವನು ಪಾತ್ರವೇ ವಿಶೇಷವಾದ್ದು. ಇದರಲ್ಲೂ ಸಹ ಎಲ್ಲರೂ ಹೇಳ್ಕೊಂಡ ಹಾಗೆ ಆಯಾ ಪಾತ್ರಗಳನ್ನು ಈ ಹಿಂದೆ ನೋಡಿಯೇ ಇಲ್ಲ ಅಂತಲೇ ಹೇಳಿದ್ದಾರಲ್ಲ, ಆ ಥರದ್ದೇ ಪ್ರಾಯ ಇದರಲ್ಲೂ. ಆದರೆ ಇದನ್ನು ಕನ್ನಡಿಯಿಂದ ಹೇಳಿದ್ದಾರಲ್ಲ, ಅದನ್ನು ಒಪ್ಪಿಕೊಳ್ತೇನೆ. ಸಮಾಜಕ್ಕೆ ನಾವು ಹಿಡಿದ ಅಂದರೆ ಅನೇಕ ವಿಚಾರಗಳು, ಅನೇಕ ಸಂಗತಿಗಳು, ಅನೇಕ ಮನಸ್ವಭಾವದವರು, ಮನೋಭೂಮಿಕೆಯವರು ನಮ್ಮ ನಡುವೆ ಸಿಗ್ತಾರೆ. ಹಾಗೆಲ್ಲ ಸಿಕ್ಕದವರು ಆಯಾ ಸಂದರ್ಭದಲ್ಲಿ ಹೇಗೆಲ್ಲ ವರ್ತಿಸ್ತಾರೆ, ಅವರು ದುಂಡಾವರ್ತಿ ಏನು ಅನ್ನೋದನ್ನು ಈ ಪಾತ್ರದ ಮುಖಾಂತರ ಹೇಳಕ್ಕೆ ಹೊರಟಿದ್ದಾರೆ ರಾಮ್ ಪ್ರಸಾದ್. ವಿಷ ತುಂಬಿದೆ, ನಾವೆಲ್ಲ ವಿಷಕಂಠರೆ, ನೀಲಕಂಠರೆ. ವಿಷ ತುಂಬಿ ತುಡುಕ್ತಿದೆ. ನಾವು ತುಂಬ ಸಂಧಿಯಲ್ಲಿ ನಿಂತ ಕಬೀರರ ಹಾಗೆ ಸುಮ್ಮನೆ ಹೇಳೋದ್ರಲ್ಲಿ ಅರ್ಥವೇ ಇಲ್ಲ. ವಿಷ ತುಂಬಿದೆ, ಅದಕ್ಕೆ ಪರಿಸರ ಮತ್ತು ಪರಿಸ್ಥಿತಿಯ ಕೊಡುಗೆ ಹೇರಳ ಇದೆ. ನಿರ್ವಿಷೀಕರಣ ಆಗಲಿ ಅನ್ನೋ ಆಶಯ ಈ ಚಿತ್ರದ್ದು ಅಂತ ನಾನು ಭಾವಿಸಿದ್ದೇನೆ.